ಮತ್ತು ಈ ಗ್ರಾಮದ ಹಿರಿಯರೇ ಮತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀಕಾಂತ್ ಗುರುಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಯುವಕರೇ, ರೈತ ಬಂಧುಗಳೇ, ಶಾಲ್ ದೀಕ್ಷೆಯನ್ನು ಮಾಡಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಪತ್ರಿಕಾ ಮಿತ್ರರೇ, ಬಹಳ ವೇಳೆ ಆಗೈತಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೋರು ಬರಲಿ ಸ್ವಲ್ಪ. ಸಾವಳಗಿ ರೈತರಿಗೆ, ಸಾವಳಗಿ ರೈತ ತಾಯಂದಿರಿಗೆ, ಸಾವಳಗಿ ರೈತ ಮಕ್ಕಳಿಗೆ, ಈಗ ಬಹಳಷ್ಟು ವಿಷಯಗಳನ್ನ ನಮ್ಮೆಲ್ಲ ಮುಖಂಡರು, ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರು ಮತ್ತು ವಿಶೇಷವಾಗಿ ನಮ್ಮ ಗುರುಗಳು ಬಹಳ ಅಚ್ಚುಕಟ್ಟಾಗಿ ಇತಿಹಾಸನ ಈ ರೈತ ಸಂಘ ಎಷ್ಟು ಜನ ಬಲಿದಾನ ಮಾಡಿ ಈ ಸಂಘಟನೆಗೆ ಒಂದು ಶಕ್ತಿ ಬಂತು ಅನ್ನುವಂಥದ್ದನ್ನ ಬಹಳ ನಮ್ಮ ಗುರುಗಳು ಮಾರ್ಮಿಕವಾಗಿ ಹೇಳ್ಯಾರು. ತಾವೆಲ್ಲರೂ ಕೂಡ ಇವತ್ತ ನಮ್ಮನ್ನ ಬಹಳಷ್ಟು ಏನು ಮೊನ್ನೆ ಗುರ್ಲಾಪುರದಲ್ಲಿ ಆಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಚಳವಳಿ ತಾವೆಲ್ಲರೂ ಕೂಡ ಭಾಗವಹಿಸಿ ಆ ಚಳವಳಿಯನ್ನ ನನ್ನ ರೈತ ದೇವರುಗಳೆಲ್ಲ ಕೂಡಿ ಯಶಸ್ವಿಯನ್ನ ಮಾಡಿದ್ರಿ. ಇವತ್ತು ತಾವೆಲ್ಲ ಕರೆದು ನಮ್ ಕೂಡ ಇಲ್ಲಿ ಬಹಳ ಅದ್ಭುತವಾಗಿ ಕೂಡ ಸನ್ಮಾನ ಮಾಡ್ರಿ. ಊರಲ್ಲಿ ಚಕಡಿ ಮುಖಾಂತರ ಮೆರವಣಿಗೆ ಕೂಡ ಮಾಡುವಂಥದ್ದು ಬಹಳ ಸಂತೋಷ ಆಯ್ತು. ನಮ್ಗೆಲ್ಲರಿಗೂ ಕೂಡ ಧನ್ಯವಾದ. ಈಗ ಬಹಳ ಬಹಳ ದೊಡ್ಡ ದೊಡ್ಡ ವಿಷಯ ಬಹಳ ಹೇಳಕತ್ತಂದ್ರ ಬಹಳ ಕಾಲ ಹಿಡಿದೈತಿ, ಬೇಡ. ಯಾಕಂತಂದ್ರ ಗುರ್ಲಾಪುರದಲ್ಲಿ ಏನೇನಾಯ್ತು ಅನ್ನೋದು ತಾವೆಲ್ಲ ನೋಡಿದ್ರಿ, ಟಿವಿ ಮುಖಾಂತರ ನೋಡಿದ್ರಿ. ಮನ್ಯಾಗ ಕೂತವ್ರು ಬಂದವ್ರಿಗಂತೂ ಎಲ್ಲ ವಿಷಯ ಗೊತ್ತೈತಿ. ಅವ್ರು 3,000 ರೂಪಾಯಿ ಹೆಚ್ಚಿಗೆ ₹1 ಕೊಡುದಿಲ್ಲ ಆಗುದಿಲ್ಲ ಅನ್ನೋಂಥವ್ರು ಇದ್ರು, ಕೊಟ್ಟೇ ಇಲ್ಲ. 3-4-5 ವರ್ಷದಿಂದ ಇವಾಗ ಗುರ್ಲಾಪುರದಲ್ಲಿ ಹೋರಾಟ ಅದಕ್ಕಿಂತ ಮೊದಲು ಒಂದು ತಿಂಗಳಿಂದ ಹೋರಾಟ ಪ್ರಾರಂಭ ಇತ್ತು. ಗುರ್ಲಾಪುರದಲ್ಲಿ ಯಾವಾಗ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ನಿರಂತರ ಹೋರಾಟ ಪ್ರಾರಂಭ ಆಯ್ತು. ಪ್ರತಿನಿತ್ಯ ದಿವಸ ಹೋರಾಟದಾಗ 20-20 ರೂಪಾಯಿ ಸಿಕ್ಕತ್ತು, 20-25 ರೂಪಾಯಿ. ಒಂದು ದಿವಸಕ್ಕೆ 25 ಪ್ರಾರಂಭ ಆಯ್ತು. 2ನೇ ದಿನಕ್ಕ ಮತ್ತ 10-15, 20 ಈ ರೀತಿ ದಿನನಿತ್ಯ 20-25 ರೂಪಾಯಿ, 30 ರೂಪಾಯಿ ಸಿಕ್ಕತ್ತು. 10 ದಿವಸ ಹೋರಾಟ, ದಿವಸ 30 ಅಂದ್ರೆ ಎಷ್ಟಾಯ್ತು? 300. ಅದು ಸರ್ಕಾರನು ನಮ್ಮ ಮನಿ ಬಾಗಿಲು ಕರೆಸೈತಿ, ಕಾರ್ಖಾನೆ ಮಾಲೀಕನು ಇವತ್ತು ಮನಿ ಬಾಗಿಲು ಕರೆಸಿ ಕಬ್ಬಿನ ಬಿಲ್ಲ ನನ್ನ ರೈತ ದೇವರುಗಳೆಲ್ಲ ನಮ್ಮ ಶಶಿಕಾಂತ್ ಗುರೂಜಿ ನೇತೃತ್ವದಲ್ಲಿ ತಾವೆಲ್ಲ ಬಂದ್ರಿ. ಲಕ್ಷಾಂತರ ಜನ ಸೇರ್ತಿದ್ದು. ತಾವ ಇಲ್ಲೆಲ್ಲ ಸಾವಳಿಗೆ ಭಾಗದಿಂದ ರೊಟ್ಟಿ ಬುತ್ತಿ ಸಾಕಷ್ಟು ಎಲ್ಲ ದವಸ ಧಾನ್ಯ ತಾವ ತಂದು ಅಡಿಗೆ ಮಾಡಿ ಊಟ ಮಾಡಿ ಅದೊಂಥರ ಕಬ್ಬು ಬೆಳೆಗಾರರ ಬೆಲೆ ನಿಗದಿ ಜಾತ್ರೆ ಆತ. ಬಹಳ ಸಂತೋಷ. ತಾವೆಲ್ಲ ದಿನನಿತ್ಯ ಬರ್ತೀರಿ, ಸ್ವಾಭಿಮಾನದಿಂದ ಬರ್ತಕ್ಕಂಥದ್ದು. ಅದು ಗುರ್ಲಾಪುರ ಅಷ್ಟ ಕಬ್ಬಿಗೆ 300 ರೂಪಾಯಿಗೆ ಸೀಮಿತ ಅಲ್ಲ ನಮ್ಮ ಬದುಕು. ಅಷ್ಟೇ ಮುಗಿತಾ ಚಳವಳಿ ಮಾಡ್ರಿ. ಆ ಚಳವಳಿಯಿಂದ ಇವತ್ತ ಸುಮಾರು 40 ವರ್ಷದಿಂದ ಏನ ನಮ್ಮ ಗುರುಗಳು ಇದೆ ಇತಿಹಾಸ ಇಡಲ್ಲ. ಆ ಚಳವಳಿ ಇವತ್ತು ಹೊಳ್ಳಿ ಮರುಕಳಿಸಿ ರಾಜ್ಯದಾಗ ರೈತರಿಗೆ, ಪ್ರತಿಯೊಬ್ಬ ರೈತರಿಗೆ ರೈತ ಸಂಘ ಅಂದ್ರ ಇವತ್ತು ಅಧಿಕಾರಿ ವರ್ಗ ಇರಲಿ, ರಾಜಕಾರಣ ಇರಲಿ, ಒಂದು ಗೌರವ ಬಂತು. ರೈತರಿಗೆ ಗೌರವ ಕೊಡ್ಬೇಕಪ್ಪ ನಾವು ಇನ್ನು ಮುಂದ. ಯಾಕಂದ್ರ ಇವ್ರು ಮನಸ್ಸು ಮಾಡ್ರಿ ಇಲ್ಲೇ ಕೂತ ಸರ್ಕಾರನ ಮನಸ್ತಾರೋ ಕುಣಿಸ್ತಾರೋ, ಬೇಕಪ್ಪ ಅಂದ್ರ ಸರ್ಕಾರ ಕೆಡುತ್ತಾರೋ ಅನ್ನುವಂತ ಇತಿಹಾಸನ ಗುರ್ಲಾಪುರದಲ್ಲಿ ತಾವೆಲ್ಲರೂ ಕೂಡ ಮಾಡಿ ತೋರಿಸಿರ್ತಕ್ಕಂಥ. ಅದರಿಂದ ಇವತ್ತ ಈ ರಾಜ್ಯದ ಮುಖ್ಯಮಂತ್ರಿಗೂ ನಡಗ ಹುಟ್ಟೈತಿ, ಈ ದೇಶದ ಪ್ರಧಾನಮಂತ್ರಿ ಕೂಡ ನಡಗ ಹುಟ್ಟೈತಿ. ಈ ನಡಗ ಇಷ್ಟಕ ಸೀಮಿತ ಆಗಬಾರ್ದು. ನಮ್ಮಲ್ಲಿ ನಾನು ಅವತ್ತು ಕೂಡ ಮೆಕ್ಕೆಜೋಳಕ್ಕೆ 1ನೇ ದಿವಸನೂ ಕೂಡ ಪ್ರಾರಂಭ ಮಾಡಿದ್ವಿ. ಮೆಕ್ಕೆಜೋಳ 2400 ರೂಪಾಯಿ ಇದ್ದಿದ್ದು, 1700 ಮಾರಾತತಿ. ಅದಕ್ಕೂ ಕೂಡ ಯೋಗ್ಯವಾದ ರೇಟ್ ಸಿಗಬೇಕು ಅನ್ನುವಂಥದನ್ನ ಅವತ್ತು ಕೂಡ ಪ್ರಸ್ತಾವನೆ ಮಾಡಿದ್ವು. ಆ ಪ್ರಸ್ತಾವನೆ ಇವತ್ತು ರಾಜ್ಯವ್ಯಾಪಿ ಅದು ಕೂಡ ಹೋರಾಟ ಪ್ರಾರಂಭ ಆಗಿ ಸರ್ಕಾರ ಆದೇಶ ಮಾಡಿದೆ. ಹಾವೇರಿ ಜಿಲ್ಲೆ ಒಳಗೆ ಈಗಾಗಲೇ ನಮ್ಮ ರೈತರ ಮಲ್ಲಿಕಾರ್ಜುನ ಬಳ್ಳಾರಿ ಮತ್ತು ರಾಮಣ್ಣ ಕೆಂಚನಹಳ್ಳಿಯವರ ನಮ್ಮ ಹಿರಿಯರ ನೇತೃತ್ವದಲ್ಲಿ 3 ದಿನ ಆಯ್ತು ಹೋರಾಟ ಪ್ರಾರಂಭ ಆಯ್ತು. ರಾಜ್ಯದ ಮುಖ್ಯಮಂತ್ರಿ 2400 ರೂಪಾಯಿ ಕೊಡ್ಬೇಕಂತೇಳಿ ಆದೇಶನ ಮಾಡಿದನು. ಖರೀದಿ ಕೇಂದ್ರ 2400 ರೂಪಾಯಿ ಕೊಡ್ಬೇಕಂತೇಳಿ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತೇಳಿ
ಆದೇಶ ಮಾಡಿದ್ರು ಕೂಡ ಇನ್ನ ಪ್ರಾರಂಭ ಆಗಿಲ್ಲ. ನಮ್ಮ ರೈತರು ಇನ್ನ ಅದಕ್ಕೆ 600 ಸೇರಿಸಿ 300 ರೂಪಾಯಿ ಕೊಡ್ಬೇಕಂತೇಳಿ ಎಲ್ಲ ಕಡೆ ಹೋರಾಟ ಮಾಡತ್ತಾರು. ಆದ್ರೂ ಇನ್ನ ಸರ್ಕಾರಕ್ಕೆ ಯಾರೇ ಎಂದಿಲ್ಲ. ಅವ್ರ ಬರೇ ತಮ್ಮ ಗದ್ದಲ್ದಾಗ ಅದಾರ, ಚುನಾವಣೆ ಗದ್ದಲ್ದಾಗ ನನ್ನ ಮುಖ್ಯಮಂತ್ರಿ ಆಗ್ಬೇಕು, ನಾ ಸರ್ದಾಡ್ಬೇಕು. ಯಾಕಂದ್ರೆ ಅವ್ರ ತಲೆ ಹಿಡಿಕರು ಹಂಗದಾರ. ಅವ್ರೇ ನಮ್ಮನ್ನ ಉದ್ಧಾರ ಮಾಡಕ್ಕಾಗಿ ಸರ್ಕಾರದವ್ರು ಇಲ್ಲ, ಅವ್ರ ಕೊಳೆನೂ ಇಲ್ಲ. ಯಾಕಂದ್ರೆ ನೀವು ಓಟ್ ಹಾಕಿರಿ ಅಂದ್ರೆ ನಿಮ್ಮದು ಬಾಳೆ ಬಗ್ಗೆ ಹರಿತ ಬಾಳೆ ನೀವು ಕೇಳೋರಲ್ಲ. ಮತ್ 5 ವರ್ಷ ಚುನಾವಣೆ ಬರ್ತಾರೆ, ಮತ್ ಓಟ್ ಹಾಕವ್ರ, ಮತ್ ಮಂತ್ರಿ ಮಾಡ್ತೀರಿ, MLA ಮಾಡ್ತೀರಿ, ಮುಗಿದ್ ವರ್ಷ 500 ಅಂತೂ ತಗೋತೀರಿ ಬಿಡೋದು. ಯಾರು ಹೇಳಿ ಬಿಡುದಿಲ್ಲ. ನೀವು ದಿವಸ ಬಾಳೆಕಾಯಿ 1,000 ರೂಪಾಯಿ ಖರ್ಚು ಮಾಡ್ತೀರಿ. ನೀವು 1500 ದಿವಸನ್ಯಾಗ 500,000 ಓಟ್ ಹಾಕ್ತೀರಿ ಅಂದ್ರೆ ಅದು ನೀವು ಬದಲಾವಣೆ ಆಗ್ಬೇಕಾ? ನಿಮ್ ಬಾಳೆ ಯಾರು ಶುದ್ಧ ಮಾಡಕ್ ಸಾಧ್ಯ ಇಲ್ಲ. ನಿಮ್ ಬಾಳೆ ಮಾಡಿ ಗುರ್ಲಾಪುರದಾಗ ಒಕ್ಕಟ್ಟಾದ್ರಿ 300 ರೂಪಾಯಿ ಬಿಲ್ ತಗೊಂಡ್ರಿ. ಇವತ್ತೆಲ್ಲ ಸಂತೋಷ ಆಗಿದ್ರಿ, ನಮಗೂ ಕೂಡ ಗೌರವ ಸಿಗ್ತದೆ. ಇದು ದಿನನಿತ್ಯ ಗೌರವ ಸಿಗುವಂಗ ಆಗ್ಬೇಕಾಗೈತೆ. ಪ್ರತಿನಿತ್ಯ ಗೌರವ ಈ ರಾಜ್ಯದ ರೈತರಿಗೆ, ದೇಶದ ರೈತರಿಗೆ ಗೌರವ ಸಿಗುವಂಗ ಆಗ್ಬೇಕಪ್ಪ ಅಂತಂದ್ರ ಇವತ್ತೇನೊಂದು 50 ಜನ ಶಾಲೆ ಹಾಕಿರೋದು ಆಗೋದಿಲ್ಲ. 10,000 ಜನ ಈ ಸಾವಳಿಗೆ ಸುಮಾರು 4-5 ಹಳ್ಳಿ ಕೂಡಿಲಿ. ನೀವೆಲ್ಲ ಅಭಿಮಾನ್ಯ ಶಾಲೆ ಹಾಕ್ಬೇಕು. ಯಾಕೆ ಹಾಕಂಗಿಲ್ಲ? ಅಲ್ಪ 100 ಟನ್ದವ್ರಿಗೆ ಇವತ್ತು 30,000 ರೂಪಾಯಿ ರೊಕ್ಕ ಕೊಡಿಸೈತಿ. 1000 ಟನ್ದವ್ರಿಗೆ 3 ಲಕ್ಷ ರೂಪಾಯಿ ಕೊಡಿಸೈತಿ. ಮೊದಲ 10 ಟನ್ದವ್ರು ಬಿಟ್ಟು 1000 ಟನ್ದವ್ರು ಮೊದಲು ಹೆಗಲ ಮೇಲೆ ಶಾಲೆ ಹಾಕ್ರಿ. ಯಾಕೆ ಹಾಕೋದಿಲ್ಲ? ಹಾಕ್ರಿ ರೂಪಾಯಿ. ನೀವು ಬಿಜೆಪಿ ಹಾಕ್ರಿ, ಕಾಂಗ್ರೆಸ್ ಕರೆ ಹಾಕ್ರಿ, JDS ಕರೆ ಓಟ್ ಹಾಕ್ರಿ. ನಮ್ದೇನು ಸಂಬಂಧ ಇಲ್ಲ ಗುರುಗಳು. ನಾವ್ ಅದಕ್ಕೇನು ಕೇಳೋದಿಲ್ಲ. ಇಲ್ಲೇನೆ ಸಾವಳಿಗೆ ಬಂದ ನಾವೇ ನಿಮಗೆ ಓಟ್ ಹಾಕತ್ ಹೇಳಕ್ ಬರತ್ತು ಇಲ್ಲ. ಹೆಗಲ ಮೇಲೆ ಒಂದು ಶಾಲೆ ಹಾಕ್ರಿ. ಆ ಶಾಲೆಗೆ ಮುಖ್ಯಮಂತ್ರಿಗೆ ಬೆಲೆ ನಿಗದಿ ಮಾಡುವಂತ ಗೋಳೆ ಹೋಗಿದ್ದೆ. ಈ ದೇಶದ ಪ್ರಧಾನಮಂತ್ರಿ ಕೂಡ ಗೋಳೆ ಹೋಗಿದ್ದೆ ಹೇಳಕ್ ಬಂದ. ಹಾಕಿದ್ರೆ ಓಟ್, ನೀವು ಹಾಕಿದ್ರೆ ನಾನು ಓಟ್ ಹಾಕಿದ್ರೆ, ನಾನು ಕಾಂಗ್ರೆಸ್ ಹಾಕಿದ್ರು, BJP ಹಾಕಿದ್ರು, JDS ಹಾಕಬೇಕ. ಮತ್ತ ಪ್ರಜಾಪ್ರಭುತ್ವ ಓಟ್ ಹಾಕ್ಬೇಕಾಗಿತ್ತು. ಹಾಕಿದ್ರು ನಾನು ಕೂಡ ನಿಮ್ ಜೊತೆ ಕೂಡ ಓಟ್ ಹಾಕ್ಬೇಕಾಗಿತ್ತು. ಮತ್ತೆ ಏನ್ ಮಾಡಕ್ ಬರ್ತೈತಿ? ನಾವು ಹಾಕ್ಲಿಲ್ಲ ಅಂತಂದ್ರ ಏನ್ ಮಾಡಕ್ ಆಗುದಿಲ್ಲ. ಹೌದಲ್ಲ? ಹಾಕಿದ್ದು ಅದನ್ನ ಹಕ್ಕು ಪಡ್ಕೊಳ್ಳಕ್ಕಾಗಿ ಹೋರಾಟ ಮಾಡಬೇಕಾಗಿತ್ತು. ಅಲ್ಪ ಈ ದೇಶದಾಗ ನಾವು ಬಹುಸಂಖ್ಯಾತರದು ಜನಸಂಖ್ಯೆ ಒಳಗೆ ಇವತ್ತ ಇಲ್ಲಿ 10,000 ಜನಸಂಖ್ಯೆ ಒಳಗ 99% ಅಲ್ಲ ನಾವು ರೈತರು. ರೈತರ ಜೊತೆ ಎಲ್ಲರೂ ಬಂದ್ರ. ರೈತರು ಹೊಲ ಮಾಡಿದವ ಬಂದ, ರೈತರು ಹೊಲದಾಗಿಂದ ವ್ಯಾಪಾರ ಮಾಡವ ಬಂದ, ತಿನ್ನವ ಬಂದ, ಉಣ್ಣವ ಬಂದ, ಎಲ್ಲರೂ ಬಂದ. ಎಲ್ಲ ರೈತರೇ ಅದು. ಆದ್ರೂ ಇಷ್ಟೆಲ್ಲ ರೈತರು ಓಟ್ ಜಾಸ್ತಿ ಹಾಕಿದ್ರು. ಪ್ರಧಾನಮಂತ್ರಿ ಮಾಡಿದ್ವಿ, ಮುಖ್ಯಮಂತ್ರಿ ಮಾಡಿದ್ವಿ, 224 ಮಂದಿನ ಕಳಿಸಿರಿ, 500 ಮಂದಿ ಸಂಸದರು ಕಳಿಸಿರಿ, MLCಗಳನ್ನು ಕಳಿಸಿರಿ, ಎಲ್ಲರನ್ನೂ ಮಾಡಿದ್ರಿ. ಏನೇನ್ ಮಾಡ್ಬೇಕೆಲ್ಲ ಮಾಡಿ ಹೋದ್ದು. ಆದ್ರೂ ಈ ದೇಶದಾಗ ಭೂಮಿ ಒಳಗೆ ಕೂಡ ನಾವು ಜಾಸ್ತಿ ಅದು. ಈ ನಾಡಿನ ಜನರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಇನ್ನ 3 ವರ್ಷ ಕೊಟ್ಟು ತಿನ್ನುವಟ್ಟ ಆಹಾರನ್ನ ಸ್ಟಾಕ್ ಆಗಿ ಬೆಳೆದು ಕೊಟ್ಟದು. ಆದ್ರೂ ಕೂಡ ಅರ್ಧ ಗಂಟೆಗೆ ಒಬ್ಬ ರೈತ ಈ ದೇಶದಾಗ ಆತ್ಮಹತ್ಯೆ ಮಾಡ್ಕೋತಾನ. ಯಾಕ? 79 ವರ್ಷ ಸ್ವತಂತ್ರ ಸಿಕ್ಕು. ಇಲ್ಲಿವರೆಗೆ ಬೆಳೆದಂತ ಬೆಳೆಗೆ ಬೆಲೆ ಕೊಟ್ಟಿಲ್ಲ. ಈ ಕಾರ್ಯಾಂಗ ಮತ್ತು ಶಾಸಕಾಂಗ, ನ್ಯಾಯಾಂಗ, ಈ ಅಂಬೇಡ್ಕರ್ ಅವರು ನಮ್ಗೆ ಇದನ್ನೆಲ್ಲ ರಚನೆ ಮಾಡಿ ಎಲ್ಲ ಸಮಾನತೆ ಒಳಗೋಗ್ಲಿ, ರೈತರ ಬದುಕಾಗ್ಲಿ, ಜನಸಾಮಾನ್ಯರ ಬದುಕಾಗ್ಲಿ ಅಂತೇಳಿ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯರು ಇಂಥ ಸಾವಿರಾರು ಜನ ಬಲಿದಾನ ಮಾಡಿ ಸ್ವತಂತ್ರ ತಂದು ಕೊಟ್ರ. ಅವತ್ತ ಆ ಕ್ಯಾಂಪ್ ಬಿಡಿಸಿದ್ರು. ಅವ್ರ ಕೈಯಾಗ ಒಂದ ತೊಡೆ ವರ್ಷ ಒದ್ದಾಡಿ ಸತ್ತು. ಈ ಸ್ವತಂತ್ರ ಸಿಕ್ಕಿತಪ್ಪ, ಇನ್ನೇನು ಉದ್ಧಾರ ಆದವನು ಕೂಡ ಈ ರಾಜಕಾರಣಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದೇ ಪಕ್ಷ ಇರಲಿ, ಇವ್ರು ಕರಿ ಬ್ರಿಟಿಷ್ ಬಂದಾರ. ಈಗ ಈ ಕರಿ ಬ್ರಿಟಿಷ್ ಹೊರಗೆ ಹಾಕ್ಬೇಕು ಆಗಂಗಿಲ್ಲ. ಯಾಕಂದ್ರೆ ಅವರ ಬೇರೆ ದೇಶದ್ದು ಇಂಗ್ಲೆಂಡ್ ಅಲ್ಲಿ ಹೊರಗೆ ಹಾಕಿದ್ರು. ಇವ್ರು ನಮ್ಮ ದೇಶದವ್ರದಾರು, ನಮ್ಮ ರಾಜ್ಯದವ್ರದಾರು, ನಮ್ಮವ್ರದಾರು. ಹೆಂಗ್ ಹೊರಗೆ ಹಾಕಕ್ ಸಾಧ್ಯತೆ? ಏನು ಮಾಡಕ್ ಬರೋದಿಲ್ಲ. ಬರೀ 5-10% ಮಂದಿ 90% ಮಂದಿನ ಹೇಳಿದಂಗೆ ಕುಣಿಸ್ತಾರ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಸರ್ಕಾರ, ಈ ಪ್ರಜಾಪ್ರಭುತ್ವ ಇಲ್ಲ. ಈ 90% ಮಂದಿನ ಕೊಂದು ಬದುಕ್ತಕ್ಕಂತ 10% ಸರ್ಕಾರಗಳು. ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ 3 ಕೂಡ ಆಗೈತಿ ಬಾಳೆ. ಈ ದೇಶದ ಜಡ್ಜಿ ಕೂಡ ಊಟ ಮಾಡ್ತಾರೋ ಇಲ್ಲ? ಯಾಕೆ ಈ ದೇಶದ ಪ್ರಧಾನಮಂತ್ರಿ ಮೇಲೆ ಕಾನೂನಿನ ಕ್ರಮ ತಗೋಬಾರದು? ಯಾಕಪ್ಪ ಪ್ರಧಾನಮಂತ್ರಿ
11 ವರ್ಷದಿಂದ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತು, ನಿಮ್ಮ ರೇಟ್ ಎಲ್ಲ ಡಬಲ್ 50 ಮಾಡ್ತು ಅಂತ ಹೇಳಿ ದೇಶದ ಪ್ರಧಾನಮಂತ್ರಿ 11 ವರ್ಷದಿಂದ ಸುಳ್ಳು ಹೇಳಿದ. ಇನ್ನ ಕೂಡ ನಮ್ಮ ರೇಟ್ ಡಬಲ್ ಆಗಲಿಲ್ಲ, ನಾವಿನ್ನ ಡಬಲ್ ಸಾಯಾತು, ಆತ್ಮಹತ್ಯೆ ಮಾಡ್ಕೋತು. ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಸುಳ್ಳು ಹೇಳ್ತಾನೋ, ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೋ, 224 ಮಂದಿ ಹೇಳ್ತಾರೋ, 500 ಮಂದಿ ಸುಳ್ಳು ಹೇಳ್ತಾರೋ. ಮತ್ತಿನ್ ಹೆಂಗ್ ಮಾಡುದು? ಕಾಕಾರ ಎಲ್ಲರೂ ಸುಳ್ಳು ಹೇಳಕತ್ರ ಆರಿಸಿ ಕಳಿಸಿದವ್ರ ಕಾರ್ಯಾಂಗ ಎಲ್ಲ ಶಾಸಕ. ಆದ್ರೂ ಈ ದೇಶದ ಜಡ್ಜ್ ಅವ್ರಿಗೆ ನಾವೇನಾದ್ರು ತಪ್ಪು ಮಾಡಿದಪ್ಪ ಅಂತಂದ್ರೆ ನಮ್ಗೆ ಶಿಕ್ಷೆ ಆಗ್ತದೆ. ಯಾಕೆ ದೇಶದ ಪ್ರಧಾನಮಂತ್ರಿಗೆ ನೀವು ಸುಳ್ಳು ಹೇಳಿದೀವೋ, ನೀ ಜೈಲಿಗೆ ಹೋಗ್ಬೇಕಂತ ಹೇಳ್ಬೇಕಲ್ಲ. ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತದೆ, ರೈತರು ಆತ್ಮಹತ್ಯೆ ಮಾಡ್ಕೋತಾರೆ. 11 ವರ್ಷ ಸುಳ್ಳು ಹೇಳಿದೆವು ಅಣ್ಣ, ನೀ ಜೈಲಿಗೆ ಹೋಗ್ಬೇಕಂತ ಅರ್ಜ ಕೇಳ್ಬೇಕು. ಇಲ್ಲ, ಮುಖ್ಯಮಂತ್ರಿಗೆ ಹೇಳಂಗಿಲ್ಲ, ಯಾರಿಗೂ ಹೇಳಂಗಿಲ್ಲ. ಹಂಗಾರೆ ಏನ್ ಮಾಡ್ನು? ಎಲ್ಲರೂ ಕೂಡ ಸಾಯುದು. ಈಗ ಹೆಂಗ್ ಗುರ್ಲಾಪುರದಾಗ ಒಕ್ಕಟ್ಟದು, ಆ ರೀತಿ ಇಡೀ ದೇಶದ ರೈತರೆಲ್ಲ ನಾವು ಒಕ್ಕಟ್ಟಾಗಿ ನಮ್ಮ ಬೆಳತಕ್ಕಂಥ ಬೆಳೆಗೆ ಯೋಗ್ಯವಾದ ಬೆಲೆಗಳ ನೀರಾವರಿ ಯೋಜನೆಗಳನ್ನ ವಿದ್ಯುತ್ ಹಗಲಿ 12 ತಾಸು ವಿದ್ಯುತ್ ನಾವು ಕೂಡ ರಾತ್ರಿ ನೀರು ಹಾಸಬಾರದು. ರಾತ್ರಿ ಅವ್ರೇನ್ ಮಾಡ್ತಿರ್ತಾರ? ನೀವ ನೋಡ್ರಿ, ನೀರ್ ಹಾಸಿಲ್ಲ, 24 ತಾಸು ಕೆಲಸ ಮಾಡಿ ನಿಂಗೆ ಬೆಳೆ ಐತಿ ಇಲ್ಲ. ಹಂಗಾರೆ ಇನ್ ಮುಂದೆ ನಾಳೆ ಡಿಸೆಂಬರ್ 11ನೇ ತಾರೀಕ ಬೆಳಗಾವಿಯಲ್ಲಿ ಸುವರ್ಣಸೌಧ ಎದುರುಗಡೆ 10 ಲಕ್ಷ ಮಂದಿ ಸೇರ್ಬೇಕು. ಕಬ್ಬು ಬೆಳೆಗಾರರು, ರೈತರು, ನಾಡಿನ ಎಲ್ಲ ನಮ್ಮ ರೈತ ದೇವರುಗಳು ತೀರ್ಮಾನ ಮಾಡಿದ್ರು. 10 ಲಕ್ಷ ಮಂದಿ ಸೇರ್ಬೇಕಂತಂದ್ರ ಈ ಸಾವಳಿಗೆ ಒಳಗ ಸುತ್ತಮುತ್ತ ನೀವು ಒಳ್ಳೆಯವ್ರು 10,000 ಜನ ಆದ್ರಿ. ಮತ್ ನೀವು 10,000 ಜನ ಬರ್ಬೇಕಲ್ಲ, ಮತ್ತೆ ಎಲ್ಲರಿಗೂ ಲಾಭ ಮಾಡೋದತ್ತಿ. ಕರೆಂಟ್ ನಾಳೆ 12 ತಾಸು ಹಗಲಿ ಬತ್ತಪ್ಪ ಅಂದ್ರ ಏನ್ ಬಿಜೆಪಿ ಕಾಂಗ್ರೆಸ್ ರೈತ ಸಂಘ ಶಾಲೆ ಹಾಕಿದವ್ರ ಗಟ್ಟ ಬರ್ತೈತೇನ? ಈಗ 300 ರೂಪಾಯಿ ಕಬ್ಬಿಣ ಬಿಲ್ ಎಲ್ಲರಿಗೂ ಸಿಕ್ಕತ್ತೋ? ಈಗ ಟವಲ್ ಹಾಕಿದವ್ರ ಗಟ್ಟ ಸಿಕ್ತ? ಎಲ್ಲರೂ ಬಂದ್ರಿ, ಎಲ್ಲರಿಗೂ ಸಿಕ್ತ. 10 ಲಕ್ಷ ಮಂದಿ ಕೂಡ್ಸುದು ಹೆಂಗ? ಆಗ್ಬೇಕಲ್ಲ. ನೀನ ನಿಮ್ಮ ನಂಬಿ ಮುಖ್ಯಮಂತ್ರಿ ಹೇಳಿನು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳಿನ, ನೀವು ಗಂಡು ಮಕ್ಕಳ 100 ಮಂದಿ ಬಂದಿದ್ರೆ ಹೆಂಗ ಉದ್ಧಾರ ಮಾಡುದು? ಹೇಳ್ರಿ, ಹೆಂಗ ಉದ್ಧಾರ ಮಾಡುದ ಸಾಧ್ಯತೆ ಹೇಳ. ನೀವೆಲ್ಲಾ ರೈತರು, ರೈತ ತಾಯಂದಿರು ನೀವ್ ಅಲ್ಲದ ನಿಮ್ ಮೊಬೈಲ್ದಾಗ 100 ನಂಬರ್ 500 ನಂಬರ್ ಅದ ನಿಮ್ ಕಡೆ. ಅವ್ರಿಗೆಲ್ಲ ಫೋನ್ ಹಚ್ಚಿರಂದ್ರ 10,000 ಮಂದಿ ಇದ್ರೆ ನಿಮ್ಮ ಈ ಭಾಗದಾಗ 10 ಫೋನ್ ಹಚ್ಚಿರಂದ್ರ 1 ಲಕ್ಷ ಮಂದಿ. ನಿಮ್ಮೂರವ್ರು 1 ಲಕ್ಷ ಮಂದಿನ ನಿಮ್ ಗೆಳೆಯರನ್ನ, ನಿಮ್ ರಿಲೇಷನ್ ಬಾರೋ ಅಲ್ಲಿ ಕೂತೆ ಮನಾವಧಿ ಕರೆಂಟ್ ತಗೋಬೇಕಾಗೈತಿ, ಅಕ್ರಮ್ ಸಕ್ರಮ್ ಬಂದಾಗೈತಿ. ಗೊತ್ತಿಲ್ಲ ಅಕ್ರಮ್ ಸಕ್ರಮ್ ಅಂದ್ರ 20,000 TC ಹಾಕಿದ್ದು, ಈಗ 2 ಲಕ್ಷ ನಾವು ಸಾಲ ಮಾಡಿ TC ಮಾಡ್ಕೋಬೇಕಾಗಿತ್ತು. ಅದನ್ನ ಡಿಸೆಂಬರ್ 11 ತಾರೀಕ ಮುಖ್ಯಮಂತ್ರಿಗೆ ಕಿವಿ ಹಿಂದೆ ಚಾಲೂ ಮಾಡಿಸ್ಬೇಕಾಗಿತ್ತು. ಚಾಲೂ ಮಾಡಿಸ್ಬೇಕಂದ್ರೆ ನನ್ನ ರೈತ ದೇವರುಗಳು ಬರ್ಬೇಕ. ಗುರ್ಲಾಪುರದಾಗ ಬಂದ್ರೆ ಉದ್ಧಾರ ಮಾಡಿದ್ವು. ಬೆಳಗಾವಕ್ಕೂ ಬರ್ಬೇಕಲ್ಲ. ಗುರ್ಲಾಪುರಕ್ಕಿದ್ದ ನಿಮಗೆ ಬೆಳಗಾವ್ ಮಾತು ಸಮೀಪ ಆಕೈತೆ. 2 ವರ್ಷ ಆಗ್ಲಿ, 2 ವರ್ಷ ಆದ್ರೂ ಕೂಡ ಸಮೀಪ ತಿಳ್ಕೊರಿ. ಅದಕ್ಕೆ ತೀರ್ಮಾನ ಮಾಡ್ಬೇಕಾಗೈತಿ. ನೀವೆಲ್ಲ, ನೀವಷ್ಟೇ ಅಲ್ಲ, ನೀವು ಇಡೀ ನಾಡಿನ ರೈತರೆಲ್ಲ ತೀರ್ಮಾನ ಮಾಡ್ಬೇಕಾಗೈತೆ. ನೀವೆಲ್ಲ ಬಂದ್ರಪ್ಪ ಅಂದ್ರೆ ಮುಖ್ಯಮಂತ್ರಿನ ಊಟ ಬಸಿ ತೆಗೆಸೋಟ ತಾಕತ್ತ ನಿಮ್ಮ ಆಶೀರ್ವಾದ ಶಶಿಕಾಂತ್ ಗುರೂಜಿ ಅವರಿಗೆ ನಮಗ ಬರ್ತದೆ. ಇಡೀ ನಾಡಿನ ಎಲ್ಲಾ ಲೀಡರ್ಗಳಿಗೂ ಬರ್ತದೆ. ನೀವು ಬರಲಿಲ್ಲ ಅಂದ್ರೆ ನನಗೆ ಅಂಜಿಕೆ ಚಾಲು ಆತ. ಕರೆಂಟು ಸಿಗಂಗಿಲ್ಲ. ಆಯ್ತು, ಅವ್ರ ಗಂಡು ಮಕ್ಕಳ 10-12 ದಿವಸ ಫಸ್ಟ್ ಕ್ಲಾಸ್ ಒಂದು 10-15-20-50 ಕೋಟಿ ರೂಪಾಯಿ ಹಾಳು ಮಾಡಿ ಎಲ್ಲ ಕಡೆ ಎಂಜಾಯ್ ಮಾಡಿ ಬಿಡ್ತಾರ. ನೀವು ಮತ್ತೆ ಚಳಂಗ್ ಬರ್ಸೋದು ಕುಂಡಿದ್ಲ ಈಗ ಮನ್ಯಾಗ. ಕರೆಂಟು ಇಲ್ಲ, ಏನೂ ಇಲ್ಲ. ಯಾಕೆ ನಾ ಹಳ್ಳಿ ಭಾಷೆಯಾಗಿ ಮಾತಾಡತ್ತಂದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ. ಇವತ್ತ ಮೊದಲೊಬ್ಬ ಊರಿಗೊಬ್ಬ ಗ್ರಾಮ ಸೇವಕ ಇದ್ದಲ್ರಿ. ಅವಾಗ ನಮ್ಮ ಊರಾಗ ಬಂದ್ ನಾವು ಹೇಳ್ತಿದ್ದೆ, ಈ ಬೆಳೆ ಬೆಳಿಬೇಕು, ಇದಕ್ಕೆ ಇದನ್ನೇ ಔಷಧ ಬೆಳಿಬೇಕು, ಇದು ಚೆನ್ನಾಗಿ ಆಕತಿ, ಭೂಮಿ ಫಲವತ್ತತೆ ಆಕತಿ. ಈಗೆಲ್ಲ 5,000 ಮೊದಲು ಸಿಬ್ಬಂದಿಗಳು ಇದ್ರ, ಅವ್ರು ಬರೀ ಒಂದು 100ಕ್ಕೆ ಬಂದಾರ ಇಡೀ ರಾಜ್ಯದಾಗ, ಒಂದು 100ಕ್ಕೆ. ಮತ್ ಹೆಂಗ ಲಕ್ಷ ಕೋಟಿ ಗಂಟ್ಲೆ ನಮ್ಮದು ಭೂಮಿ ಐತಿ. ಇವತ್ತ ಯಾವ ಬೆಳೆ ಬೆಳಿಬೇಕು ತಿಳಿವಾತು, 1000 ಕಂಪನಿಗಳು ಬಂದ್ರೆ ಯಾವ ಔಷಧ ಬೆಳಿಬೇಕು ತಿಳಿವಾತು, ಭೂಮಿ ಫಲವತ್ತತೆ ಎಲ್ಲ ಹಾಳಾಗಿ ಹೋಗೈತಿ.
ಯಾರು ರಕ್ಷಣೆ ಮಾಡವ್ರ? ಈ ಸರ್ಕಾರ ಮಾಡಬೇಕು. ಊಟ ಮಾಡೋರು ಕೂಡ ಅವ್ರಿಗೆ ಒಳ್ಳೆ ಆಹಾರ ಬೇಕಪ್ಪ ಅಂದ್ರೆ ಭೂಮಿ ಫಲವತ್ತತೆ ಕಾಪಾಡಬೇಕಾಗಿದೆ. ಅದಕ್ಕೆ ಅಧಿಕಾರಿಗಳು ಗ್ರಾಮ ಸೇವಕ ನೇಮಕ ಆಗ್ಬೇಕು. ಮುಖ್ಯಮಂತ್ರಿ ಇದೆಲ್ಲ ಬಿಟ್ಟು ಬಿಡು, 5,000 ಮಂದಿನ ಗ್ರಾಮ ಸೇವಕರ ನೇಮಕ ಮಾಡ್ಕೋ ಅಂತ ಹೇಳಾಕ್ಬೇಕಾಗಿತ್ತು. ಹೇಳನು ಬೇಡ್ರಿ. ಇಂತ ಹಲವಾರು ಈ ಶುಗರ್ ಕಮಿಷನರ್ ಇಲಾಖೆ ಅಂತ ನಮಗ್ ಗೊತ್ತಿಲ್ಲ. 80 ಮಂದಿ 80 ಕಾರ್ಖಾನೆಗಳು ರಾಜ್ಯದಾಗಿದ್ರ 60,000 ಕೋಟಿ ರೂಪಾಯಿ ಅಬಕಾರಿ ಖಾತೆ, ಹಲವಾರು ಟ್ಯಾಕ್ಸ್ ಈ ರಾಜ್ಯದ ಮುಖ್ಯಮಂತ್ರಿಗೆ ಹೋಗ್ತತಿ, ನರೇಂದ್ರ ಮೋದಿ ಆಚಾರ್ಯ ಹೋಗ್ತತಿ. ಬರೇ 5 ಮಂದಿನ ಇಲಾಖೆ ಒಳಗೆ ಇಟ್ಕೊಂಡ್ ಕೆಲಸ ಮಾಡತ್ತಾರ. ತಲೆ ಹಿಡಕರ ವಿಚಾರ ಮಾಡ್ರಿ. ಈ ಕಾರ್ಖಾನೆ ಮಾಲೀಕರಿಗೆ ಹಂಗೆ ಹುಚ್ಚಿ ಹೋದಾರ ಅವ್ರ ಸರ್ಕಾರ. 100 ಮಂದಿ ಸಿಬ್ಬಂದಿ ಇತ್ತಂದ್ರ ನಿಮ್ಮ ತೂಕದಾಗ ಮೋಸಗಂಗಿಲ್ಲ, ರಿಕವರಿ ಒಳಗೆ ಮೋಸಗಂಗಿಲ್ಲ. ಯಾವುದೇ ರೀತಿಯಿಂದ ಬಿಲ್ ಕೂಡ 15 ದಿವಸನಾಗ ವಸೂಲಿ ಮಾಡ್ಲಿಕ್ಕೆ ಕಾನೂನ ತಾಕತ್ತ. ಒಬ್ಬ IAS ಅಧಿಕಾರಿ ಶುಗರ್ ಕಮಿಷನರ್ ಇಡಬೇಕಾಗಿತ್ತು. ಅವನು 5 ಮಂದಿನ ಇಟ್ಟಾರ, 5 ಖಾತೆ ಕೊಟ್ಟಾರ. ಅವ್ನು ಶುಗರ್ ಕಮಿಷನರ್. ಅವ್ನು ಹೆಂಗಪ್ಪ ಅಂದ್ರ ನಾ ಕಮಿಷನರ್ ಅನ್ನೋದತ್ತಿ ಅಲ್ಲಿ ಇಲ್ಲಿ ವಿಚಿತ್ರ ಮಾಡೋದು. ಇವತ್ತಿನವರೆಗೆ ಕಮಿಷನರ್ ಬಂದಿಲ್ಲ, ನೋಡಿದ್ರೇನೋ ಇಲ್ಲ. ನಮ್ಮ ಇದಕ್ಕೂ ಬರಲಿಲ್ಲ ವೇದಿಕೆಗೆ, ದುರ್ದೈವ. ಇವೆಲ್ಲ ಸದೃಢಗೊಳಿಸಬೇಕಾಗಿತ್ತು. ಅದಕ್ಕೆ ನನಗೆ 10 ಲಕ್ಷ ಜನ ಇವತ್ತ ನಮ್ಮ ಶಶಿಕಾಂತ್ ಗುರೂಜಿ ನೇತೃತ್ವದಾಗ 10 ಲಕ್ಷ ಜನ ಬೇಕು. ಇನ್ನ ಬಹಳ ವಿಷಯ, ಇನ್ನ ಹಲವಾರು ವಿಷಯಗಳು. ನೀರಾವರಿ ಆಗ್ಬೇಕಾಗಿತ್ತು. ಇಲ್ಲ ಈ ಕಡೆ ಯಾವುದು ನಮ್ಮ ತವಗದ ಭಾಗದಾಗ ಪಾಪ ನೀರಿಲ್ಲ. ಹಲವಾರು ಕಡೆ ನಮ್ಮ ಕರಗಾಂಗ್ ನೀರಾವರಿ ಇರ್ಬೋದು, ಬಹಳಷ್ಟು ಭಾಗ ನೀರಾವರಿ ಆಗ್ಬೇಕಾಗಿ, ರಾಜ್ಯವ್ಯಾಪಿ ನೀರಾವರಿ ಆಗ್ಬೇಕಾಗಿತ್ತು. ತುಂಗಭದ್ರಾ, ನಮ್ಮ ಹಿಡ್ಕಲ್ ಡ್ಯಾಮ್, ನಮ್ಮ ದುರ್ಗಾ ಡ್ಯಾಮ್ ಎಲ್ಲ ಹೊಡ್ಯಾಕಾಗಿದಾವ. ಎಲ್ಲ ಹೊಡೆಸೋರತಾವ, ಕ್ರ್ಯಾಂಕ್ ಆಗ್ಯಾವ. ಅವಕ್ಕೆ 100 ಕೋಟಿ ಉಳಿತಾಗ ಬಜೆಟ್ ಹಾಕಿ ಅದನ್ನ ರಿಪೇರಿ ಮಾಡಿಸ್ಬೇಕಾಗಿತ್ತು. ಇವು ಸಣ್ಣ ಪುಟ್ಟ ಇಡೀ ರಾಜ್ಯದಲ್ಲೇ ಇದಾವ. ಇವೆಲ್ಲ ಚರ್ಚೆ ಆಗ್ಬೇಕು. ನಾವು 1-2 ದಿವಸ ಅಲ್ಲಿ ಇರ್ಬೇಕಾಕೈತಿ. ಹೆಂಗ್ ಮಾಡ್ರಿ ಏ ಅಧ್ಯಕ್ಷ, ಏನು ಒಬ್ಬ ನೀವು 1 ದಿವಸ ಹೇಳಿ ಇವತ್ತಿಗೆ 2 ದಿವಸ ಹಾಕೈತೆ ಅಂದಿರು. ಅಲ್ಪ ಈಗ ಸಾವಳಿಗಾಗ ಅಜ್ಜಾನ್ ಜಾತ್ರೆ ಐತಪ್ಪ ಅಂತಂದ್ರ 4 ದಿವಸ ಪಾವನೇರ್ನೆಲ್ಲ ಕರೆಸ್ತು. ಮತ್ ನಾಳೆ ಡಿಸೆಂಬರ್ 11 ತಾರೀಕಿನ 1-2 ದಿವಸ ರಾತ್ರಿ ಆಗಲಿ ಇದ್ದಪ್ಪ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ 224 ಮಂದಿ ನಿಮ್ದ ಮಾತಾಡ್ತಾರೋ. ನಾ ಏನೇನು ಹೇಳತ್ತಲ್ಲ ಎಲ್ಲ ಕೂಡ ಸಮಸ್ಯೆ ಇತ್ಯರ್ಥಾಕೈತಿದೆ. ಬರಬೇಕು, ಬರಲಿಲ್ಲ ಅಂದ್ರೆ ಉದ್ಧಾರ ಆಗುದಿಲ್ಲ. ಈ ಗುರ್ಲಾಪುರಕ್ಕೆ ಬಂದ್ರೆ ಹುಲಿಗೋಳ ಸಿಎಂನು ಇಲ್ಲೇ ಅನ್ನಿಸಿದ್ರು, ಕಾರ್ಖಾನೆಯವರು ಅಲ್ಲೇ ಅನ್ನಿಸಿದ್ರು, ರೊಕ್ಕ ತಗೊಂಡು ಸಾಧ್ಯ ಎಲ್ಲ ಕೂಡ. ಇಲ್ಲಿ ನೋಡ್ರಿ, ನಮ್ಮ ಬದುಕು ಹಾಳಾಗತ್ತತಿ, ನಮ್ಮ ಕುಟುಂಬಗಳು ಹಾಳಾಗತ್ತವು, ನಮ್ಮ ಅಣ್ತಮ್ರ ಆತ್ಮಹತ್ಯೆ ಮಾಡ್ಕೋತಾರು. ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 79 ವರ್ಷ ಮೋಸ ಮಾಡತತಿ. ಇನ್ನು ನಮಗ ರಕ್ಷಣೆ ನಾಮ ಮಾಡ್ಕೋಬೇಕು. ನಮ್ಮ ರಕ್ಷಣೆ ಯಾರೂ ಮಾಡುದಿಲ್ಲ. ನರೇಂದ್ರ ಮೋದಿನೂ ಮಾಡುದಿಲ್ಲ, ಸಿದ್ದರಾಮಯ್ಯನೂ ಮಾಡುದಿಲ್ಲ, ಕುಮಾರಸ್ವಾಮಿನೂ ಮಾಡುದಿಲ್ಲ. ಇನ್ನ DK ಶಿವಕುಮಾರ್ ಏನು ಮುಖ್ಯಮಂತ್ರಿ ಆದ್ರು ಅವಂತೂ ಎಂದು ಸಫಲ ಮಾಡುದಿಲ್ಲ. ರೋಡ್ ಅಂತೂ ಎಂದು ರೋಡ್ ಮಾಡ್ತಾರ. ಅವ್ರ ಮಣಿದೇವರುಗಳು ಒಂದು ಮಾಡಕ್ ಸಾಧ್ಯ ಐತಿ. ನೀವೇನೈತಿ ತಪ್ಪು ಮಾಡಕ್ತೀರಿ, ಒಕ್ಕಟ್ಟಾಗ್ತಾ ಇರಲಿಲ್ಲ. ಬರೀ 10 ಲಕ್ಷ ಮಂದಿ ಸಿದ್ದರಾಮಯ್ಯ ಹೇಳೋ ಈಗ 50,000 ಕೋಟಿ ರೂಪಾಯಿ ಈ ರಾಜ್ಯದ ಮುಖ್ಯಮಂತ್ರಿ ಬೆಳೆದಂತ ಬೆಳೆಗೆ ಎಲ್ಲಾ ಬೆಳೆಗಳನ್ನ ಖರೀದಿ ಮಾಡಕ್ಕಾಗಿ ಬೆಳೆ ಪರಿಹಾರ ನಾಶ ಆಗಪ್ಪ ಅಂತಂದ್ರ ಅದಕ್ಕ 50,000 ಕೋಟಿ ರೂಪಾಯಿ ಈ ರಾಜ್ಯದಿಂದ ಹಣ ತೆಗೆದು ಪ್ಯಾಕೇಜ್ ಇಡೋದು ಹೇಳೋನು. ನರೇಂದ್ರ ಮೋದಿಗೆ ಹೇಳೋನು, ನೀವು ಅಜ್ಜ ನಮ್ಮಿಂದ ನಿಂದು ಟ್ಯಾಕ್ಸ್ ಹೋಗತಿ, ನೀನು 50,000 ಕೋಟಿ, ನೀವೆಲ್ಲರೂ ಕೂಡಿ 1 ಲಕ್ಷ ಕೋಟಿ ರೂಪಾಯಿ ತೆಗೆದಿರಪ್ಪ. ಇನ್ನ ತಲೆ ಹಿಡಕ್ರವ್ರ 2 ಕೇಂದ್ರ ರಾಜ್ಯ ಸರ್ಕಾರಗಳ ಇನ್ನೂ ಕೂಡ ಇಡೀ ರಾಜ್ಯದಲ್ಲಿ ಬೆಳೆ ನಾಶ ಆಗೈತೆ. ಸರಿಯಾಗಿ ಯಾರಿಗೂ ಕೂಡ ಪರಿಹಾರ ಬಂದಿಲ್ಲ. ಏನ್ ನಾಚಿಕೆ ಆಗ್ಬೇಕು? ಮೊದಲು ನಮಗೆ ನಾಚಿಕೆ ಆಗ್ಬೇಕು. ನಿಜವಾದ ವೈರಿಗಳು ಯಾರಪ್ಪ ಅಂದ್ರೆ ನಮಗೆ ನೀವು ಆಗಿದ್ರಿ, ಬೇರೆದವರಲ್ಲ. 5 ಕೋಟಿ ಜನ, ಅದನ್ನು 7 ಕೋಟಿ ಜನಸಂಖ್ಯೆ ಒಳಗೆ ನಾವು 5 ಕೋಟಿ ಇದ್ವು. ನಾ 10 ಲಕ್ಷ ಬರೀತೇವೆ, ನಿಮ್ ಕಡೆ ಭಿಕ್ಷೆ ಬಿಡುವಂತ ಪರಿಸ್ಥಿತಿ ಐತಿ. 1 ಕೋಟಿ ಜನ ಕೂಡ್ರಿಪ್ಪ ಅಂದ್ರೆ ನೀವು ಯಪ್ಪ ಅವರೆಲ್ಲ ರಾಜಕಾರಣ ಬಿಟ್ಬಿಡ್ತಾರ.
ಈ 3-4 ಲಕ್ಷ ಬಜೆಟ್ ಐತ್ಲೆ, ಇದ್ರೊಳಗೆ 2.5 ಲಕ್ಷ ಕೋಟಿ ನಿಮಗ ಬಜೆಟ್. ಹೌದು, ಜನಸಂಖ್ಯೆ ಆಧಾರ ಮೇಲೆ ಗುರುಗಳ ಬಜೆಟ್ ಆಗ್ಬೇಕಲ್ಲ. ನಾವು 5 ಕೋಟಿ ಅಂದ್ರೆ ನಮ್ಗೆ 8% ಬರ್ಬೇಕ. ಉಳಿದ ಮಂದಿಲ್ಲ ಅವ್ ಬಂಡವಾಳ ಲೂಟಿ ಮಾಡೋ ಮಂದಿದ್ರಿ, ಅದು ಬೇಡ. ಅದ ದುಡಿ ಮಂದಿಲ್ಲ. ನಾವು ಈ ನಾಡಿನ ಕಾಪಾಡಿರ್ತಕ್ಕಂಥ ಮಂದಿ, ನಾವು ಈ ಜನರನ್ನು ರಕ್ಷಣೆ ಮಾಡಿರ್ತಕ್ಕಂಥ ಜನ. ನಾವು ಏನು ಬೇಕು ದವಸ ಧಾನ್ಯ ಬೆಣ್ಣೆ ತುಪ್ಪ ಹಾಲು ಎಲ್ಲ ಬಳದು ಅವ್ರಿಗೆ ಹಾಕ್ಯ ನಾವು ಸುಮಾರು ತಿಂದ ಮಕ್ಕಳ ಅವ್ರು ಚಲೋ ಹಾಕಾತು, ಆದ್ರೂ ನಾವು ಸಾಯಾಕು. ಒಂದು 100 ರೂಪಾಯಿಗೆ ಲೀಟರ್ ಹಾಲು ಹಾಕ್ಬೇಕಂತೇಳಿ ಡಿಸೆಂಬರ್ 11 ತಾರೀಕು ಹೋರಾಟ ಮಾಡ್ಬೇಕನ್ನತ್ತು. ನೋಡ್ರಿ ಮತ್ತ, ಯಾಕಂದ್ರೆ ಇಟ್ಟ ಮೇವು ಹೋದ್ರೆ ಅದೇನೊಂದು ಲೀಟರ್ ಹಿಂಡುದಿಲ್ಲ ಮಗಂದ. ಒಂದು ಹೊರಿ ಮೇವು ನಾನು 65 ಹಣಕಾಸು ಮಾಡಿ ಮೇವು ಹಾಕಿ ಹೊರಗೆ ಬರ್ತಾನ. ಮತ್ತ 100 ರೂಪಾಯಿಗೆ ಲೀಟರ್ ಹಾಲು ಹಾಕ್ಬೇಕು. ಅತಿ ಕೇವಲ ರೇಟ್ ಕೇಳತ್ತು ಹಿರಿಯರು. ನಮ್ಮ ಅಜ್ಜನ ಕಾಲಕ್ಕೆ ಇರ್ತದ 10, 20, 30 ಆಯ್ತದ. ನಾವು 20 ವರ್ಷದಿಂದ 30 ವರ್ಷದಿಂದ ನೋಡತ್ತು ಅವತ್ತಿಂದ್ರ ಇದೆ. ಯಾಕೆ ನೋಡ್ರಿ, ನಿಮಗೆ ಕ್ಲಿಯರ್ ಆಗಿ ಹೇಳತ್ತು, ನೀವು ಒಕ್ಕಟ್ಟಾಗ್ಲಿಲ್ಲ ಅಂತಂದ್ರ ನಮ್ ಬದುಕು ರಕ್ಷಣೆ ಇಲ್ಲ. ಈ ರಾಜಕಾರಣಿಗಳು ನಿರಂತರ ಮೋಸ ಮಾಡಿ ಬದುಕಾದವ್ರು. ನಮಗ ಇಡೀ ಜಗತ್ತಿನಾಗ ನಮಗ್ ಮೋಸ ಮಾಡಲು ಇರ್ತಕ್ಕಂಥವ್ರು ಯಾರು ಇಲ್ಲೇ ಇಲ್ಲ. ನಮಗ್ ಮೋಸ ಮಾಡಿ ಈ ಜಗತ್ತು ಬದುಕದ ಗುರು, ಬೇರೆ ಪರಿಹಾರ ಇಲ್ಲ. ಒಬ್ಬ ಕಾರ್ಕುನ್ ಹಿಡ್ಕೊಂಡ ಜಿಲ್ಲಾ ಮಟ್ಟ ಹಿಡ್ಕೊಂಡ ಇಡೀ ಚೀಫ್ ಸೆಕ್ರೆಟರಿ ಅವರಿಗೆ ಬರೀ ರೊಕ್ಕ ತಿನ್ನೋದು, ಅವ್ರಿಗೆ ಹೃದಯನೇ ಇಲ್ಲ ಅಧಿಕಾರಿಗಳಿಗೆ. ನಿನ್ನ ಪುಣ್ಯಾತ್ಮ ನಮ್ಮ ಘಟಪ್ರಭಾ ನೀವು ಬಂದಿರಲಿಲ್ಲ, ಆಮೇಲೆ ಯಾರ್ಯಾರು ಬಂದಿರ ಗೊತ್ತಿಲ್ಲ. ಘಟಪ್ರಭಾ ಕೆಬಿ ಒಳಗೊಬ್ಬ 17 ಟನ್ ವೈರ್ ನುಂಗಿದ್ ನಾವು. 17 ಟನ್. ಇಲ್ಲೊಂದು ಕಂಬ ಕೊಡುದಿಲ್ಲ, ಒಂದು ವೈರ್ ಕೊಡುದಿಲ್ಲ, ಕತ್ತಿ ಹೇಳ್ತಾರ ಅವ್ರನ್ನೆಲ್ಲ ಮೊನ್ನೆ ಅವ ತುಡುಗು ಮಾಡಿ 4 ತಿಂಗಳಾತ. ಅವ್ನು ಟ್ರಾನ್ಸ್ಫರ್ ಮಾಡ್ರಿ ಬೇರೆ ಕಡೆ. ಅವ್ನು ಟ್ರಾನ್ಸ್ಫರ್ ಮಾಡ್ರ ಹೊಳ್ಳಿ ಹಲ್ಲೆ ಹಾಕ್ಸ್ಕೊಂಡ್ ಒಂದು ಗಂಡ ಮಗ ತುಡುಗು ಮಾಡ್ಯಾವ. ಅದಕ್ಕಾಗಿ ಮೊನ್ನೆ ಅವ್ನು ನೋಡ್ಬೇಕಂತೇಳಿ ಹೋಗಿದ್ದು. ಅಲ್ಲಿ ಹೋಗಿ ಅವ್ನು 1 ದಿವಸನಾಗ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ ಬರ್ತಕ್ಕಂಥ ಕೆಲಸ ರೈತ ಸಂಘ ಮಾಡಿತು. ಎಲ್ಲ ಲೈಮನ್ಗಳು ಮುಂದ ನಿಮ್ ಊರಾಗ TC ಸುಟ್ರ ಯಾರು 1 ರೂಪಾಯಿ ಕೊಡ್ಬೇಕಾಗಿಲ್ಲ. ಅವ್ರ ಗಾಡಿಯಾಗ ಅವ್ರ ಹೋದ 24 ಗಂಟೆ ಒಳಗೆ ಕುಣಿಸ್ಬೇಕು, ಅದು ಕಾನೂನು ಐತಿ. ಆ TC ಅದೇನ್ ಬೇಕಾದ್ರೆ ಮೇಂಟೆನೆನ್ಸ್ ಬರ್ಲಿ, ಎಲ್ಲ ಅವರೇ ಮಾಡ್ಬೇಕ. TC ಇಸಾಕ 500, ಹೇರಾಕ 500, ಅದು ಬಂದ್. ಅದನ್ನ ಹೇಳಿ ಬಂದು ಮಾಡಿ. ಇದನ್ನ ಯಾರು ಮಾಡುದಿಲ್ಲ. ನಿಮಗ ಬಿಜೆಪಿ ಕಾಂಗ್ರೆಸ್ನವ್ರು ಗೊತ್ತಿಲ್ಲ ಫೈದ. ಆ MLA ನಿಮ್ಗೆ ಕಲ್ಪನೆ ಇಲ್ಲ. ಈ ಉಚ್ಚಿಗಳಾದ ನಿಮ್ ರೋಡ್ ಮಾಡಿ ಕಟ್ಟಿಲ್ಲ. ಅವ್ರ ಹಳ್ಳಿ ಒಳಗೆ ಇರ್ತಕ್ಕಂಥ ರೋಡ್ಗಳನ್ನ ಯಾವ ಶಾಸಕರು ಕೂಡ ರಾಜ್ಯದಾಗ ಮಾಡ್ಲಿಲ್ಲ. ವೋಟ್ ಬೇಕಾದ್ರೆ ಬೇಕು ನಿಮಗ, ವೋಟ್ ಬೇಕು, ಎಲ್ಲ ಬೇಕಾ. ನಿಮ್ ಬದಲು ಚಿಂತೆ, ನಿಮ್ ಬದಲು ಚಿಂತೆ ಆಗ್ಬೇಕಪ್ಪ ಅಂದ್ರ ನಾಳೆ ಚಳಿಗಾಲ ದಿವಸ ಡಿಸೆಂಬರ್ದಾಗ 10 ಲಕ್ಷ ಜನ ಸೇರ್ರೆ ನಿಮ್ ಮನಿ ಬಾಗಿಲು ಬಂದು ಸರ್ಕಾರ ಕೆಲಸ ಮಾಡಿ ಕೊಡ್ತೈತಿ. ಮತ್ತ ನೀವೇನೇನ್ರ ಸೇರ್ಲಿಲ್ಪ ಅಂತಂದ್ರ ಅವ್ರಿಗೆ ಗೊತ್ತಾಗ್ತದೆ. ಇವ್ ಒಕ್ಕಟ್ಟಿಲ್ಲ, ಇವೇನ್ 500 ಕೊಟ್ರೆ ಓಟ್ ಹಾಕ್ತಾವ, ಇಟ್ರೆ ಬಾಳೆ ಐತೆ. ಅವ್ರ ಮಾತು ಅಧಿಕಾರ ತಗೋತಾರೋ, ಚುನಾವಣೆಗೆ ಆಚೆ ಬರ್ತಾರೋ, ನಿಮ್ ಬಾಳೆ ಇದ. ನಾವೇನ್ ರಾಜಕಾರಣ ಮಾಡಂಗಿಲ್ಲ, ನಮಗ್ ಅವಶ್ಯಕತೆ ಇಲ್ಲ. ಗುರ್ಲಾಪುರದಾಗ ಕೂತು ನಿಮಗ್ 300 ರೂಪಾಯಿ ಕೊಡಿಸಿದ್ರು, ನಾಳೆ 10 ಲಕ್ಷ ಜನ ಕೊಡ್ರಿಪ್ಪ ಅಂದ್ರ 224 ಮಂದಿ ಬಂದ್ ನಿಮ್ ಎದುರು ನಿಲ್ತಾರೆ. ಹಿಂಗ ಸರ್ಕಾರದ ಮುಖ್ಯಮಂತ್ರಿ ನಿಲ್ತಾನೆ. ಹಿಂಗ ಏನ್ರಿ ಎದಕ್ ಬಂದಿರಿ? ನಮ್ಮ ಪೊಲೀಸ್ ಇಲಾಖೆ ಅವ್ರು ಹೇಳ್ತಾರ 10 ಲಕ್ಷ ಮಂದಿ ನಲ್ಲವರಿಗೆ 1 ಲಕ್ಷ ಮಂದಿನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಈ ಪೊಲೀಸ್ ಇಲಾಖೆಗೆ ಇಲ್ಲ, ಸಾಧ್ಯ ಇಲ್ಲ ಅಂತ ಹೇಳ್ತಾರ ಅವ್ರ. ಅವಾಗ ಮುಖ್ಯಮಂತ್ರಿ ನಾವ್ ಏನ್ ಮಾತಾಡ್ತಿಲ್ಲ ಅವೆಲ್ಲ ಫೈನಲ್. ರೋಡ್ಗೆ 5,000 ಕೋಟಿ ರೂಪಾಯಿ ರಾಜ್ಯದಾಗ ತೆಗೆದ್ರೆ ಇಟ್ಟ ರೋಡ್ ಚಲೋ ಆಕ್ಕವು. ಮತ್ ರೊಕ್ಕದ ಹೆಂಗ್ ರೋಡ್ ಚಲೋ ಆಗ್ಬೋದವ? ಆ ಉದ್ಯೋಗ ಖಾತ್ರಿ ಅಂತೇಳಿ ಅದನ್ನ ಕೊಟ್ಟದವರು ಅದನ್ನ ಡಬ್ ಹಾಕಿ ನಾವ ಇಲ್ಲಿ ಇದ್ದವ್ರ ಆ ಉದ್ಯೋಗ ಇವ್ರನ್ನೆಲ್ಲ ಹಾಕಿ ಅವ್ನ ಕೆಲಸ ತೆಗೆದು ಪಗಾರ ತೆಗೆದ ಇದ್ದದ್ದು ಅರ್ಧ ರೋಡ್ ಮಾಡಿ ಅರ್ಧ ಆವು ಪಗಾರ ಕೊಟ್ಟು ಇವ್ರ ತಿಂದ ಅವ್ರ ತಿಂದೆಲ್ಲ ಹಾಳಾಗಿ ಹೊಂಟೈತದ ಜನ. ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಯೋಜನೆ ಇವೆಲ್ಲ ಅದಾವ. ಇದಕ್ಕ ಸರ್ಕಾರ ನಿಮಗ್ ಗೌರವ ಸಿಗ್ಬೇಕಪ್ಪ. ರೈತರ ಹಳ್ಳಿಗಳಿಗೆ ರಸ್ತೆ ಆಗ್ಬೇಕು, ಸರ್ವೇಕ್ ಒಂದೊಂದು ಕಡ್ಡಾಯದಾಗ ರಸ್ತೆಗಳು ಆಗ್ಬೇಕು ಅನ್ನುವಂತ ಕಾನೂನು ಆಗ್ಬೇಕು. ಬಹಳ ವಿಚಾರದವ. ಇದನ್ನೆಲ್ಲ ಹೇಳಿದ್ರೆ ಹಿಂದಿಂದೆಲ್ಲ ಮರೆತು ಬಿಡ್ತೀರಿ. ಅಧ್ಯಕ್ಷ ಆತ್ ಬಿಡಪ್ಪ ಹೇಳಿದೆ ಕೇಳಿ ಮನ್ಯಾಗ ಕೂತ್ ಬಿಡ್ನು ಅನ್ನೋ ಮಂದಿ ಇದೀರಿ. ಇವತ್ ನೋಡ್ರಿ
ನೀವು ಕಡಿಮೆ ಅಂದ್ರು 5,000 ಜನ ಇಲ್ಲಿ ಸಾವಳಿಗಳೊಳಗೆ ಸೇರ್ಬೇಕಾಗಿ. ಯಾಕೆ ಸೇರಂಗಿಲ್ಲ? ಎದ್ರ ಸಂಬಂಧ ಸೇರಂಗಿಲ್ಲ ನೀವು? ಯಾಕ? ನೀವು ದೊಡ್ಡ ದೊಡ್ಡ ರೈತರನ್ನು ಮುಂದಾಯ್ತು ತಗೊಳಂಗಿಲ್ಲ, ತಗೊಳ್ಳೇಬೇಕ. ನಮ್ಮ ಪ್ರಾಣ ಒತ್ತೆ ಇಟ್ಟು ನಿಮ್ಗೆ ಗೊತ್ತಿರ್ಬೇಕ. ನಾನೀಗ 4 ದಿವಸದಿಂದ ನನ್ನ ಗಾಡಿ 150 ಸ್ಪೀಡ್ದಾಗ ಆಕ್ಸಿಡೆಂಟ್ ಆಗಿತ್ತು ನಮಗ. ಇವತ್ತು ಪಾಪ ನಮ್ಮ ರಾಮದುರ್ಗದ DC ಬಿಳಿಗಿ ಸರ ನಮ್ನೆಲ್ಲ 50 ಬಿಟ್ಟು ಅಗಲಿದ್ದಾರೆ. ಮಹಾತ್ಮರು, ಬಹಳ ಒಳ್ಳೆ ವ್ಯಕ್ತಿ, ಆಫೀಸರ್. ನಾನು ಕೂಡ 150 ಸ್ಪೀಡ್ದಾಗ ನಿಮ್ ಸೇವಾ ಮಾಡಕ್ ಹೋಗಿ ಬೇರೆದಕ್ಕಾಗಿ ಎಲ್ಲ ಇದನ್ನೆಲ್ಲ ಕಾರ್ಯಕ್ರಮ ಮುಗಿಸಿ ನೀವು ಹೆಂಗ್ ಸನ್ಮಾನಕ ಸಂಘಟನೆ ಉದ್ಘಾಟನೆ ಮಾಡಕ್ ಕರೆದ್ರಿ. ಚಿಕ್ಕೋಡಿ ಭಾಗದಾಗ ನಾವು ಹೋಗಿದ್ವಿ. ಹಂಚಿನಾಳ ಅಂತೇಳಿ 1-2 ಊರುಗಳು ಬಗೆಹರಿಸಿ ಹೋಗುತ್ನ್ಯಾಗ ಅಚಾನಕ್ ಅಲ್ಲಿ 5-6 ಗಾಡಿ ಇದ್ದು ಹಿಂಬಾಲ್ ಹೋಗುತ್ನ್ಯಾಗ ಒಂದು ಬ್ರಷ್ ಸ್ಟಾಪ್ ಐತಿ. ಬ್ರಷ್ ಸ್ಟಾಪ್ದಾಗ ಅದೇನ್ ಎಕ್ಸಲ್ ಕಟ್ ಆತೋ ಏನ್ ಕಟ್ ಆತೋ ಗೊತ್ತಿಲ್ಲ. ಅಚಾನಕ್ ಗಾಡಿ ಹೋಗಿ 120 ಸ್ಪೀಡ್ದಾಗ ಹೋಗಿ 10 ಫುಟ್ ಡೊಂಗರಿಯಾಗಿ ಬಿದ್ದ. ಇಂಥ ತಾರಗಾಮಕ್ಕೆ ದೊಡ್ಡ ತಾರಗಾಮಕ್ಕದ್ದು 3 ಸಲ ಮುರಿತ. ನಿಮ್ದೆಲ್ಲ ರೈತ ದೇವರಗಳ ಆಶೀರ್ವಾದ. ನನಗೇನು ಕೂಡ ಒಂದು ಕೂದಲು ಪಂಕಾಗಿಲ್ಲ, ಮೇಯು ಕೂಡ ಹಣ್ಣಾಗಲಿಲ್ಲ. ಗಾಡಿ ಎಲ್ಲ ಬುಕ್ಕುನೇ ಹೋಗೈತಿ ನಂದ. ಈಗ ಬೇರೆ ನಮ್ ಜಡ್ಪಿ ಗಾಡಿ ತಗೊಂಡ ಮೇಲೆ ನನ್ನ ಗಾಡಿ ಬುಕ್ಕುನೇ ಅಲ್ಲ. ಆ ಗಾಡಿ ಎಷ್ಟು ರಿಪೇರಿ ಐತ್ಲ, ಆ ಕಿಮ್ಮತ್ ರಿಪೇರಿನೇ ಐತಿ ಗುರುಗಳು. ಸಣ್ಣದಿಲ್ಲ ಹೋರಾಟ ಅಂದ್ರ ಇದಕ್ಕ 1000 ಜನ ಬಲಿದಾನ ಇರ್ತೈತೆ, ತ್ಯಾಗ ಇರ್ತೈತೆ. ನಿಮ್ಮ ಸಂಬಂಧ ಯಾವ ಪುಣ್ಯಾತ್ಮ ಗುದ್ದಾಡಕ್ ಸಾಧ್ಯ ಇಲ್ಲ. ಏನ್ ಹೇಳಿ, ಯಾರು ರಾಜಕಾರಣಿ ಬಿಜೆಪಿ ಕಾಂಗ್ರೆಸ್ ಯಾರು ತಲೆ ಕೆಡಿಸ್ಕೊಳಂಗಿಲ್ಲ. 10 ಲಕ್ಷ ಮಂದಿ ಕೂಡಿರಪ್ಪ ಅಂದ್ರೆ ವಿರೋಧ ಪಕ್ಷ ಬರ್ತೈತಿ, ಆಡಳಿತ ಪಕ್ಷ ಕೂಡ. ಬೀದಿ ಒಳಗಲ್ಲಿ ನಿಮ್ ಪಾದ ತೆಳಗ್ ಬಂದೆ ಅಂತ, ಪಾದ ತೆಳಗ 10 ಲಕ್ಷ ಮಂದಿ ಕೂಡ ನಿಮ್ಮ ಪಾದ ಪೂಜಾ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾನೋ, ವಿರೋಧ ಪಕ್ಷದ ನಾಯಕರು ಮಾಡ್ತಾರ, ನಿಜವಾಗಿ ಮಾಡ್ತಾರ. ಗುರ್ಲಾಪುರದಾಗ ಮಾಡಿರಲ್ಲ, ಮತ್ತಿದು ಉದಾಹರಣೆ ಐತಿ. ಇವತ್ತಿಂದ ನೀವು ರಾಜ್ಯದಾಗೆಲ್ಲ ತೀರ್ಮಾನ ಮಾಡ್ಬೇಕು. ಮಂಡ್ಯ, ಮೈಸೂರು ಈ ಭಾಗದಾಗಲ್ಲೇ ನಮ್ದೆಲ್ಲ ವಿದ್ಯಾಸಾಗರ, ಮನುಸೋಮಯ್ಯ, ಇಡೀ ರಾಜ್ಯದ ಕಡೆ ಯಾದಗಿರಿ, ಮಹೇಶ್ ಸುಬೇದರಿಗೆ ಹಲವಾರು ರಾಜ್ಯದಲ್ಲಿ 31 ಜಿಲ್ಲೆ ಒಳಗೆ ಕೂಡ ರೈತರು ಪ್ರಾರಂಭ ಮಾಡ್ಯಾರ. ಡಿಸೆಂಬರ್ 11 ತಾರೀಕು ನಾವು ಆ ಕಡೆ ಭಾಗದ 10,000 ಲಕ್ಷ ಬರ್ತೋತ್ ರೆಡಿ ಆಗಿರ್ತಾರ. ಬೆಳಗಾವಿ ಜಿಲ್ಲೆದಾಗ 10 ಲಕ್ಷ ಕೂಡ್ಬೇಕನ್ನತ್ತನ್ನ 50 ಲಕ್ಷ ಗಂಟ್ಲೆ ಇದು. ನಾವು 10 ಲಕ್ಷ ಕೂಡಲಿಲ್ಲ ಅಂದ್ರೆ ಹೆಂಗ? 20 ಲಕ್ಷ ಕಬ್ಬು ಬೆಳೆಗಾರರು ಇಲ್ಲಿ ಬೆಳಗಾವಿ ಜಿಲ್ಲೆದಾಗ. ಮತ್ತೆ ಎಲ್ಲರಿಗೂ 300 ರೂಪಾಯಿ ಲಾಭ ಆಗಿತ್ತಿಲ್ಲ, ಇಟ್ಕ ಬಿಡಾತಿಲ್ಲ. ಒಂದು ಟನ್ನಿಗೆ ಮತ್ತೆ 5,000 ಟ್ಯಾಕ್ಸ್ ಹೊಟ್ಟಿದ್ರು 1,000 ರೂಪಾಯಿ ಕೊಡಪ್ಪ ಅಂತೇಳಿ ಕೇಳ್ಬೇಕಾಗಿತ್ತು. 10 ಲಕ್ಷ ಮಂದಿ ಮಂದಪ್ಪ 500 ಅಂತೂ ಸಿಗುದವ್ರು ಮಣಿದೇವ್ರು ಕೊಡ್ತಾನ. ಮತ್ತ ಈಗ ಆದ ಕೊಡ್ರಿ ಯಾಕೆ ಬರೋದಿಲ್ಲ. ಮತ್ತ ನೋಡ್ರಿ ಲೆಕ್ಕ ಹಾಕೋರಿ, ನಿಮಗ್ ಬಿಟ್ಕೊಡಿಸಿ. ನಾನಂತೂ ಇಲ್ಲಿ ಹೇಳಿ ನಾವ್ ಹಂಗ ಹೇಳೋರಂಗ ಬಗಳಿ ಹೋಗುದಾಗಬಾರ್ದು. ನೀವು ಮತ್ತೆ ಮನ್ಯಾಗ ಕೂತ್ ಕತಿ ಹೇಳಿ ಅಧ್ಯಕ್ಷ ಏನಪ್ಪ ಅನ್ನೋಲ್ಲ. ಊರಾಗಿನ ಎಲ್ಲಾ ಲೀಡರ್ಗಳು ಅಡ್ಡಾಡಿ ಕಾಲ್ ಬಿಡ್ರಿ. ಇಲ್ಲಿ ಯಾರು ಬಂದಿಲ್ಲ ಅವ್ರಿಗೆ ಅಡ್ಡಾಡಿ ಕಾಲ್ ಬಿಡ್ರಿ. ಬೇಕಾದ್ರೆ ನನ್ನ ಕೈರಿ ನಾನಾರು ಬರ್ತಾನ. ಗುರ್ಲಾಪುರದಾಗ ಹಿಂಗಾಗಿತ್ತ. ನಾವು ನಮ್ಮೆಲ್ಲ ಲೀಡರ್ಗಳು ತೀರ್ಮಾನ ಮಾಡಿದ್ವು. ಗುರ್ಲಾಪುರದಾಗ ಮಂದಿನ ಹೆಂಗ್ ಕುಡ್ಸಲ್ಪ ಮಂಜು ಅಂತ ತೀರ್ಮಾನ ಮಾಡಿದಾಗ ಗುರ್ಲಾಪುರದಾಗ ಮಂಜುಗೆ ಏನಿಲ್ಲ, ನಾನು ರಾಜ್ಯಾಧ್ಯಕ್ಷ ದೊಡ್ಡ ದೊಡ್ಡ ಕಬ್ಬು ಬೆಳೆಗಾರನ ಕಾಲ್ ಬಿಡಾಕ್ ಚಲೋ ಮಾಡ್ದಪ್ಪ ತಾನ ಬರ್ತಾರ ತಂದು. ಯಾವಾಗ ಗುರ್ಲಾಪುರದಾಗ ಸುತ್ತಮುತ್ತ ಒಂದು 50 ಹಳ್ಳಿ ಅಡ್ಡಾಡಿ ಕಾಲ್ ಬಿದ್ದು ಅದು ಕ್ರಾಂತಿ ಆತ. ಯಾಕಂದ್ರೆ ನೀವು ಕಾಲ್ ಬಿಡ್ರಿ. ಊರಾಗ ದೊಡ್ಡ ದೊಡ್ಡ ಯಾರು ಶ್ರೀಮಂತ ಬರೋದಿಲ್ಲ, ಅವ್ರದ್ದು ಕಾಲ್ ಬಿಡ್ರಿ. ಅವ್ರು ನೋಡಿ ನಾಚ್ಬೇಕ. ಎಲ್ಲರೂ ಬರಲೇಬೇಕು. ಇಲ್ಲಿ ಕರೆಂಟ್ ಯಾರಿಗೆ ಬೇಕಪ್ಪ? ಎಲ್ಲರಿಗಿಂತ ಹೆಚ್ಚು ಯಾರಿಗೆ ಉಪಯೋಗ ಆಕೈತೆ? 1,000 ಟನ್ 500 ಟನ್ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಲಾಭ ಆಕೈತೆ. 100 ಟನ್ 7 ತಾಸಿನಾಗ ಹಾಸ್ತಾನ. ನೀವ್ ಯಾಕೆ ಬರ್ಬೇಕಂದ್ರ ದುಡ್ಡು ಖರ್ಚು ಮಾಡ್ಬೇಕ. ಒಬ್ಬೊಬ್ರು ಊರಾಗ ಈಗ 1,000 ಟನ್ 500 ಟನ್ ಬೆಳೆಯವ್ರು ಒಂದು 50-100 ಗಾಡಿ ಮಾಡ್ಬೇಕಿಲ್ಲ. ಕೇಳ್ರಿ, ನಗಬೇಡ್ರಿ. ನಾನು ಕೂಡ 22 ವರ್ಷ ಸಂಘಟನೆ ಹಿಂಗ ಮಾಡ್ಕೋತ ಬನ್ನಿ. ಪಾಪ ಅವ್ರು ಬರ್ದವ್ರು ನಮ್ಮ ಸಂಬಂಧ ಈ ಸಲ ಹಂಗ ಆಗ್ಲಿಲ್ಲ. ನಿಮ್ ಎಲ್ಲಾರು ಕರ್ಕೊಂಡ್ ಹಿಡಿದು ಇವತ್ತು ಇಡೀ ಊರ್ ಜಾತ್ರೆ ಮಾಡತ್ರಿ. ನಮಗ್ 300 ರೂಪಾಯಿ ಸಿಕ್ಕೈತಿ ಅಂತ ಹೇಳಿ ಸ್ವಾಭಿಮಾನದಲ್ಲಿ ಇವತ್ತು ಸ್ವಾಗತ ಮಾಡತ್ತೀರಿ. ನಾ ಯಾಕೆ ಹೇಳತ್ತಂದ್ರ ಇದೇ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಒಬ್ಬ ಓಟ್ ಹಾಕತ್ ಹೇಳಕ್ ಬಂದೋಣ. ಕರೆಂಟ್ ಕೊಡಿಸ್ತು, ಕಬ್ಬಿನ ಬೆಲೆ ಜಾಸ್ತಿ 500 ಇಸ್ಕೊನು, ಹಲವಾರು ರೈತರ ನೀರಾವರಿ ಯೋಜನೆ ಮಾಡಿಸೋನು, ರೈತರಿಗೆ ಬದುಕಿ ರಕ್ಷಣೆ ಮಾಡೋನು, ರೈತರಿಗೆ ಏನ್ ಅನ್ಯಾಯ ಆಗತಿ ಹಕ್ಕು ಕೇಳೋನು. ಡಿಸೆಂಬರ್ 11 ಬರೀ ಹೇಳತ್ತು. ಮತ್ತಿನ್ ಎದಕ್ಕಡೆ ಹೋಗುದು ಹೇಳ್ರಲ್ಲ. ಆಯ್ತು ಬಿಡ್ರಿ,
ನಿಮ್ಮೂರಾಗಿನ ಲೀಡರ್ಗಳು ಯಾರು ಬರಂಗಿಲ್ಲ, ಅವ್ರಿಗೆ ಮುಂದಾಳತ್ತೇಳಿ ಅವ್ರಿಗೆ ಅಧ್ಯಕ್ಷರಾಗಲಿ ಹೋಗು. ಅವ್ರ ಹಿಂದೆ ನಾವು ಪ್ರಾಣ ಒತ್ತೆ ಇಟ್ಟು ನಾವು ಬರಾಕ್ ರೆಡಿ ಅದು. ಮತ್ತ ಅಲ್ಪ ನಾವು ಹೋರಾಟ ಮಾಡತ್ತೆ ಮುಂದಾಳತ್ತು ತಗೊಂಡ ನಮ್ ಬೆನ್ನೂ ಹತ್ತಾಕಿಲ್ಲ. ರೈತ ಕುಲದ ನಿಜವಾದ ವೈರಿಗಳು ಅಂತಂದ್ರ ದೊಡ್ಡ ದೊಡ್ಡ ರೈತರು ಏನಾರ ಬರ್ಲಿಲ್ಲ ಅಂತಂದ್ರ ಈ ರೈತ ಕುಲ ಹಾಳು ಮಾಡ್ತಕ್ಕಂಥ ಚಟುವಟಿಕೆ ಒಳಗ ಅವರು ಕೂಡ ದೊಡ್ಡ ಪಾತ್ರ ಹಾಕಾರ ಅಂತೇಳಿ ವೇದಿಕೆ ಮುಖಾಂತರ ಸಂದೇಶ ಕೊಡ. ಅವ್ರು ಬರ್ಬೇಕಾ ಈ ಸಣ್ಣ ಸಣ್ಣ ರೈತರನ್ನ ಅವ್ರು ಉಳಿಸಿ ನೋಡ್ರಿ ಹುಲಿಗೋಡು ನಾವು 4 ಬಿಟ್ಟು 10 ಗಾಡಿ ಮಾಡ್ತೀವಿ, 100 ಗಾಡಿ ಮಾಡಿ ನೋಡ್ರಿ ಆ ಪೌಂಡರಿಗೆ ನೋಡ್ರಿ ಅಂತೇಳಿ ಬರೀ ಸುರುಮೆ ಬಂದಂಗ 10 ಲಕ್ಷ ಮಂದಿ ನಿಲ್ರಿ. ಈ ರಾಜ್ಯದ ಮುಖ್ಯಮಂತ್ರಿ 224 ಮಂದಿ ಈ ಅಧಿಕಾರಿಗಳ ನಿಮ್ಮನ್ನ ಪಾದ ಪೂಜೆ ಮಾಡ್ತಾರ ಪುಣ್ಯಾತ್ಮಗಳ್ರೆ. ಬರೇ ಯಾರ ಮೇಲೂ ಸಿಟ್ಟ ವರ್ಮ ಅಲ್ಲ. ಈಗ ಹಾಕಿಸಿರಿ 300 ರೂಪಾಯಿ ಹಣ ಪ್ರತಿಯೊಂದು ಕುಟುಂಬಕ್ಕೆ ಬಂದೈತಿಲ್ರಿ. ದಯವಿಟ್ಟು ನೀವೆಲ್ಲರೂ ಒಕ್ಕಟ್ಟಾಗ್ರಿ. ನಾ ಬಹಳ ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರ ಹಿಂದೆ ನಮ್ಮ ಮಣ್ಣಿ ಆಕ್ಸಿಡೆಂಟ್ ಆಗಿ ಸತ್ತಿನಪ್ಪ ಅಂದ್ರ ನಿಮ್ ದೇವರ ಆಶೀರ್ವಾದ ಐತಿ ಉಳಿದನು. ಇನ್ನ ನಿಮ್ ಸೇವಾ ಮಾಡಕ್ಕಾಗಿ ಉಳಿದನ. ನನಗೇನು ಸಾವು ಭಯ ಇಲ್ಲ, ನಾ ಸಾವಕ್ಕೆ ಎಂದೂ ಕೂಡ ಭಯ ಪಟ್ಟಿಲ್ಲ. ಅಷ್ಟೆಲ್ಲ ಆಕ್ಸಿಡೆಂಟ್ ಆದ್ರ 1 ನಿಮಿಷ ಗಾಡಿಯಾಗಿಲ್ಲ. ಆಮೇಲೆ 5 ಹಳ್ಳಿ ಉದ್ಘಾಟನೆ ಮಾಡಿದನ. 5 ಹಳ್ಳಿ ಉದ್ಘಾಟನೆ ಆಕ್ಸಿಡೆಂಟ್ ಆದ್ರೆ ಅವ್ರ ಗದಗದ ನಡಗಿತಾನ. ನಮ್ಮ ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ, ನಿಮ್ ರೈತ ದೇವರ ಆಶೀರ್ವಾದ 1 ನಿಮಿಷನಾಗ ಗಾಡಿಯಾಗಿ ಇಳ್ದವನ ಆಯ್ತು ಗಾಡಿ ಮುರ್ಗತ್ತಿ ಮುರುಗನ್ ಪಾತ್ರ ಬಿಟ್ಟು ಬಿಡ್ರಿ ಆಯ್ತ. ಯಾರಿಗೇನಾಗಿಲ್ಲ ಚಲೋ ಆಯ್ತು ನಡ್ರಿ, ನಾ ಬೇರೆ ಗಾಡಿ ತರಿಸಿ ಹೋಗಿ ಉದ್ಘಾಟನೆ ಮಾಡಕ್ ಚಲೋ ಮಾಡಿದ್ವಿ. ಯಾಕಂದ್ರೆ ಹೋರಾಟಗಾರ ನಾವು ನಾರಾಜಾಗಕ್ ಮಾಡಿಲ್ಲ. ನಾವ ಸಾದಾ ಸಣ್ಣ ಮಂದಿಗೆ ಹೋರಾಟ ಮಾಡತ್ತಿಲ್ಲ. ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಈ ಕಾರ್ಖಾನೆ ಮಾಲೀಕರ ಕೆಟ್ಟ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡತ್ತು. ಯಾರ ಸಂಬಂಧ? ನನ್ನ ರೈತ ದೇವರುಗಳು ಉದ್ಧಾರ ಆಗಲಿ ಅಂತೇಳಿ ಹೋರಾಟ ಮಾಡತ್ತು. ನೀವ ಇವತ್ತ ಮನ್ಯಾಗ ಹೋದ್ರಪ್ಪ ಅಂತಂದ್ರೆ ನನಗೆ ನಿಮ್ಮ ವೈರಿಗಳಾಗ್ತೀರಿ. ವೈರಿಗಳು ಆಗ್ಬಾರಪ್ಪ ಅಂತಂದ್ರೆ ಡಿಸೆಂಬರ್ 11ನೇ ತಾರೀಕು ನೀವು 10 ಲಕ್ಷ 50 ಲಕ್ಷ ಮಂದಿ ಸೇರ್ಕೊಂಡು ಏನು ಬಹಳ ದೊಡ್ಡಲ್ಲ. ಊರಾಗಿನವ್ರೆಲ್ಲರಿಗೂ ಕೂಡ ಸಂದೇಶ ಕೊಡತ್ತು. ಎಲ್ಲರೂ ಬರ್ಬೇಕ. ಯಾರು ಮನ್ಯಾಗ ಕುಂತೀರಿ ಈ ರೈತ ಕುಲಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥವ್ರು ನೀವು ಹಾಕಿರಿ, ನನಗೆ ಸಂಬಂಧ ಇಲ್ಲ. ಇವತ್ತು ಇಡೀ ನಾಡಿನ ಎಲ್ಲಾ ಸ್ವಾಮೀಜಿಗಳು ಭಾಗವಹಿಸಿದ್ದಾರ. ಅಲ್ಲಿ ಗುರುಲಾಪುರದಾಗ ಸಿರ್ಸಲ್ಲಿ ಮಲ್ಲಿಕಾರ್ಜುನ ಗುರುಗಳು ಬಂದ್ರ, ಜಗದ್ಗುರುಗಳು ಬಂದ್ರ, ನಾಡಿನ ಎಲ್ಲಾ ಪರಮ ಪೂಜ್ಯರು ಬಂದ್ರ ನಾವು ಅವ್ರನ್ನ ಕರೆದ್ರು ಕೂಡ ಮನೆಗೆ ಬರೋದಿಲ್ಲಂತ ಪರಿಸ್ಥಿತಿ ಐತಿ. ಯಾಕೆ ಬಂದ್ರು? ನಾಡಿನ ರೈತರು ಬೀದಿಗೆ ಬಂದರು. ರೈತರು ಉಳಿದಪ್ಪ ಅಂದ್ರೆ ನಮಗ ಅನ್ನ ದಾಸೋಹ ನಡೀತೈತಿ. ರೈತ ಈ ದೇಶದ ಮೊದಲನೇ ದೇವರ ಅನ್ನ ಬ್ರಹ್ಮಗಳು. ನಮಗ ಗೊತ್ತಿಲ್ಲ ಏನ್ ಮಾಡೋದು ಕರ್ಮ. ಅದೊಂದು ನಾವ್ ಯಾರನ್ನು ನಮಗ ಗೊತ್ತಿಲ್ಲ. ನಾ ಹೇಳತ್ತಂದ್ರ ನೀವು ಬರೀ ನಾವು ಯಾರ ಈ ಜಗತ್ತು ಬದುಕಿಸಿದವ್ರ, ಈ ದೇಶ ಬದುಕಿಸಿದವ್ರ, ಈ ದೇಶಕ್ಕೆ ನಡೆದಾಡೋ ಶಕ್ತಿ ಕೊಟ್ಟ ಮಕ್ಕಳ ಯಾಕೆ ಸಾಯಾತು ಅಂತ 1 ತಾಸು ಚಿಂತೆ ಮಾಡಿರಪ್ಪ ಅಂತಂದ್ರ ಈ ದೇಶದ ಪ್ರಧಾನಮಂತ್ರಿ CM ಊಟ ಬಯಸಿ ತೆಗಿಸಿ ಎಲ್ಲಾ ಲಾಭ ನಿಮಗೆ ಮಾಡಿಕೊಡ್ಬೇಕಂತ ನಾವು ಕೊಡ್ತು. ಅದಕ್ಕಾಗಿ ದಯವಿಟ್ಟು ಬಹಳ, ಯಾಕಂದ್ರೆ ನಮ್ಮನೆ ಹುಚ್ಚಿರಿದ್ದಂಗೆ 60 ತಾಸು ಹೊರತು ನಾನು ಹೆಚ್ಚಾತ ಬಹಳ ಆಕತ್ತೆ. ಬಹಳ ಮಾತಾಡೋದು ಬೇಡ. ಇಲ್ಲೇ ಮಾತಾಡಿದ್ರೆ ನೀವೇನು ಅಧಿವೇಶನಕ್ಕೆ ಬರೋರು ಎಲ್ಲ ಅಧ್ಯಕ್ಷ ಇಲ್ಲೇ ಮಾತಾಡ. ನನ್ನೆಲ್ಲ ಯುವಕರಲ್ಲಿ ವಿನಂತಿ ಬಿಡ್ರಿ. ನಿಮಗ್ ಕಬ್ಬಿಗೆ 5,500 ರೂಪಾಯಿ ಸಿಗ್ಬೇಕಂತ ಹೋರಾಟ ಐತಿ. 5,500 ಸಿಕ್ಕರೆ ನೀವು ಏನು ನೌಕರಿ ಮಾಡೋ ಅವಶ್ಯಕತೆ ಇಲ್ಲ. ಕಬ್ಬಿನಾಗ ಕಳಿಗೆ ಇರುವುದು, ಕಬ್ಬು ಮಟ್ಟೆ ಮಾಡುದು ಅದ ನೌಕರಿ. ಹೌದು, 5,500 ಲಕ್ಷ ರೂಪಾಯಿ ಬರ್ತೈತಿ 100 ಟನ್ಗೆ. ಅದ್ರೊಳಗೆ 2 ಲಕ್ಷ ಹೋಗ್ಲಿ 3 ಲಕ್ಷ ಉಳಿತಪ್ಪ ಅಂದ್ರೆ ಹೆಂಡ್ರ ಮಕ್ಕಳ ನಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ತಿಂಗಳ 30,000 ರೂಪಾಯಿ ಪಗಾರ ಬೇಕು. ನಿನಗೆ 10,000 ರೂಪಾಯಿ ಸಂಬಂಧ ಗೋವಾ ಮುಂಬೈ ದುಡ್ದ ಅಲ್ಲಿ 10,000 ಬಾಡಿಗೆ ಕೊಟ್ಟು ನೀವೆಲ್ಲ ಸರಿಯಾಗಿ ಕುಡ್ದ ದಿವಾರಕ್ಕಾಗಿ ಬಂದಿರಿ. ಚಲೋ ಇಲ್ಲ, ಅದು ಇಲ್ಲ. ತೀರ್ಮಾನ ಮಾಡ್ರಿ. ನಾಡಿನ ನಮ್ಮೆಲ್ಲಾ ರೈತ ಬಂಧುಗಳು, ನೀವು ರೈತ ದೇವರುಗಳು ತೀರ್ಮಾನ ಮಾಡ್ರಿ. ನಾವಂತೂ ನಿಮ್ಮ ಸಂಬಂಧ ಸೇವಾ ಮಾಡಕ್, ನಿಮಗ್ ಪಾತ್ರವಾಗಿ ಸೇವಾ ಮಾಡಕ್ ರೆಡಿ ಆಗಿದ್ದು. ನಾವು ಯಾವ ಜಗತ್ನಾಗ ಸಾಧ್ಯ ಇಲ್ಲ. ರೈತ ಸಂಘ ಅಂದ್ರೆ ಹುಡುಗಾಟಿಕೆಲ್ಲ. ರೈತ ಸಂಘ ಆಯ್ತೈತೆ ಇವತ್ತ ವಿದ್ಯುತ್ ಫ್ರೀಯಾಗಿ ಉಚಿತ ವಿದ್ಯುತ್ ಸಿಗತೈತಿ. ರೈತರ ಸಾಲ ಮನ್ನಾಗೊಳಗತ್ತಾವು, OTS ಆಗತ್ತಾವು. ನಿಮ್ ಮನ್ಯಾಗಿನ ಬ್ಯಾಂಕ್ಗಳು ಯಾವ ಜಪ್ತಿ ಆಗತ್ತಿಲ್ಲ. ಕುಟುಂಬಗಳು ನೆಮ್ಮದಿ ಅದಾವ ಅಂದ್ರೆ ರೈತ ಸಂಘ.
ಅದಕ್ಕೆ ಒಂದಾದ ಭ್ರಷ್ಟಾಚಾರಕ್ಕೆ ಹಿಡ್ಕೊಂಡು ಎಲ್ಲಾ ರೀತಿಯಿಂದ ಇವತ್ತು ಹೋರಾಟ ನೀವು ಅಂತಂದ್ರೆ ಮಾಡತ್ತ ಇದಕ್ಕೆ ಬೆಲೆ ಐತಿ ರೈತ ಸಂಘಟನೆಗಳು. ಅಲ್ಪ ನಮ್ಮ ಕೈಯಾಗ ಅಧಿಕಾರ ಇಲ್ಲ. ಗುರುಲಾಪುರದಾಗ ನೀವು ರೊಕ್ಕ ಕೊಡಿಸಿದು ಹೆಂಗ? ನೀವು ರೈತ ದೇವರುಗಳು ಒಕ್ಕಟ್ಟಾದ್ರಿ ರೊಕ್ಕ ಕೊಡಿಸಿದು. ಈಗ 50 ಲಕ್ಷ ಜನ ನೀವು ಬರಾತ್ರಿ 50 ಲಕ್ಷ ಮಂದಿ ಕೂಡ ಅಧಿವೇಶನ ಇಲ್ಲಪ್ಪ ನಿಮಗೆಲ್ಲ. ನಾ ಏನ್ ರೊಕ್ಕ ಹೇಳದಲ್ಲ, ಲಕ್ಷ ಕೋಟಿ ರೊಕ್ಕ ನಿಮಗ ರೈತ ಕುಲಕ್ಕೆಲ್ಲ ಎಲ್ಲರಿಗೂ ಚಲೋ ಆಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಸುತ್ತಮುತ್ತ ರೈತರಿಗೆ ತೀರ್ಮಾನ ಮಾಡ್ರಿ. ಸುತ್ತಮುತ್ತ ನಾಳಿಂತ್ರ ಡಿಸೆಂಬರ್ 11 ಮಟ್ಟ ಫೋನ್ ತೆಳಗಿಡ್ಬೇಡ್ರಿ. ಬರೀ ಮಣ್ಣು ಫೋನ್ ಹಚ್ಚಿ ಮಾತಾಡ್ಬೇಡ್ರಿ. ಬೇರೆ ಮಣ್ಣು ಅನಾವಶ್ಯಕ ಮಾತಾಡ್ಬೇಡ್ರಿ. ಇದನ್ನ ಮಾತಾಡ್ರಿ. ನಮ್ಮ ಕಾಯಿಪಲ್ಯ ರೇಟ್ ಸಿಗ್ಬೇಕಾಗೈತೆ. APMCಗಳು ಸದೃಢಗೊಳಿಸಬೇಕಾಗೈತೆ. ಎಲ್ಲ ಕಾಯಿಪಲ್ಯ ಬಾಜಿಗಳಿಗೆ ಸರ್ಕಾರ ನಾ ಎದಕ್ಕೆ ರೊಕ್ಕ ತಗೊಂಡ 50,000 ಕೋಟಿ ರೂಪಾಯಿ ಎಲ್ಲ ಬೆಳೆಗಳಿಗೆ ಬರೋದು ರೊಕ್ಕ ಕಟ್ರ ಮ್ಯಾಲ 50,000 ಕೋಟಿ ರೂಪಾಯಿ ಅದೇನು ಹೋಗುದಿಲ್ಲ ಹಾಗೆ. ಅದು ಸರಬರಾಜು ಮಾಡಕ್ಕಾಗ್ಯ ಅದ್ರೊಳಗೆ 20,000 ಕೋಟಿ ರೂಪಾಯಿ ಹೋಗ್ತೈತಿ. ಖರ್ಚ ನಾಶ ಆಯ್ತು, ಎಲ್ಲ ಬೆಲೆ ಸಿಗ್ಲಿಲ್ಲ ಅಂತೇಳಿ. ಇನ್ನ 30,000 ಕೋಟಿ ರೂಪಾಯಿ ಹಂಗ ಬಜೆಟ್ ಉಳಿದೈತಿ ಖರ್ಚಿಗೆ ನಿಯಂತ್ರಣ ಮಾಡಕ್ಕಾಗ್ಯ. ಅದಕ್ಕಾಗಿ ತಾವೆಲ್ಲರೂ ಕೂಡ ಒಕ್ಕಟ್ಟಾಗ್ರಿ ಅಂದ್ರ ಅವ್ರ ಬದುಕು ದಿಕ್ಕೆಟ್ಟು ಹೋಗ್ತೈತಿ, ನಮ್ಮ ಬದುಕು ಸುಖ ಆಗ್ತೈತಿ. ಇಲ್ಲಾಂದ್ರ 10% ಮಂದಿ 79 ವರ್ಷ ಆಗ್ಯಾರು, ಇನ್ನೂ 79 ವರ್ಷ ಆಗ್ತಾರೋ. ನೀವು ಅರ್ಧ ಗಂಟೆಗೆ ಬಂದ್ರೆ 15 ನಿಮಿಷಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೋತು. 100% ನಾವು ಬಹಳ ಜನ ಆಗಿದ್ವು, ಜನಸಂಖ್ಯೆನೂ ಬಹಳದು, ಮತದಾನ ಬಹಳ ಐತಿ, ಭೂಮಿ ಐತಿ. ಭೂಮಿ ಕೂಡ ಕಸ್ಕೋತಕ್ಕಂತ ಹುನ್ನಾರನ್ನ ಭೂ ಸುಧಾರಣೆ ಕಾಯ್ದೆ ಮಾಡಿ ಇವತ್ತ ಮೊದಲ ರೈತರ ಮಕ್ಕಳಷ್ಟ ಭೂಮಿ ಖರೀದಿ ಮಾಡ್ಬೇಕು ಅನ್ನುವಂಥದ್ದು ಇತ್ತ. ಈಗ ಒಬ್ಬೊಬ್ಬ 4 ಕಂಪನಿ ಕೂಡ 1200 ಎಕರೆ ಜಮೀನನ್ನು ಖರೀದಿ ಮಾಡಿ ಸಾವಳಿಯೊಳಗೆ ಭೂಮಿ ಬೇಕಪ್ಪ ಇದೊಂದು ಫ್ಯಾಕ್ಟ್ರಿ ಕಟ್ಟಾವ ಅಂತೇಳಿ DC AC ಮನಸ್ಸು ಮಾಡಿರಪ್ಪ ಅಂದ್ರೆ ನೀವು ತಂಡನ ಕಟ್ಟುದಿಲ್ಲ, ಊರೇ ಜಾಗ ಬಿಡುದು. ಅಂತ ಭೂ ಸುಧಾರಣೆಯನ್ನು ಕಾಯ್ದೆಯನ್ನು ತಿದ್ದುಪಡಿ ಮೇಲೆ ಅದನ್ನು ವಾಪಸ್ ಪಡಿಸಬೇಕಾಗೈತೆ. ಅದು ಕೂಡ ಡಿಸೆಂಬರ್ 11 ತಾರೀಕು ನಿರ್ಣಯ ಮಾಡಿ ಮುಖ್ಯಮಂತ್ರಿಗಳಿಗೆ ವಾಪಸ್ ಪಡಿಸಬೇಕಾಗೈತೆ. ಬಹಳ ಅಭ್ಯಾಸ ಮಾಡ್ಬೇಕಾಗೈತಿ. ಎಲ್ಲ ಇದನ್ನ ಯುವಕರ ಅಭ್ಯಾಸ ಮಾಡ್ಬೇಕಾಗೈತಿ. ನೀವೆಲ್ಲ ಫೇಸ್ಬುಕ್ ನಮ್ಮೆಲ್ಲ ಇವನ್ನೆಲ್ಲ ನೋಡ್ತು ಬರೀ ದಿವಸ ಹೇಳ್ತೀವಿ ನಾವು ಹಂಗ ಸರಿಸಬೇಡ್ರಿ. ನೋಡ್ತು ಅಂತೇಳಿ ಒಂದ್ 2 ನಿಮಿಷ ಕೊಟ್ಟು ಕೇಳ್ರಿ. ಹಂಗ ಸರಿಸ್ರಿ. ಅದಕ್ಕೆ ಬಗ್ಗೆ ಫೇಸ್ಬುಕ್ ನಾವು ನೋಡಿದ್ವಿ ಅಂತೇಳಿ ಸರಿಸಲು ಉಪಯೋಗ ಇಲ್ಲ. ಗುರುಲಾಪುರದ ಮಾತ್ರ ಎಲ್ಲಾರು ನೋಡಿದ್ರಿ ಹೌದಾ? ಯೂಟ್ಯೂಬ್ ನೋಡ್ರಿ, ಇನ್ಸ್ಟಾಗ್ರಾಮ್ ನೋಡ್ರಿ. ಬೇರೆದು ಮಾತಾಡ್ಬೇಡ್ರಪ್ಪ ನೀವು. ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಯಡಿಯೂರಪ್ಪ, ನರೇಂದ್ರ ಮೋದಿ ಮಾತಾಡ್ಬೇಡ್ರಿ. ನಮ್ ಬಾಳೆ ಸುದ್ದಿ ಮಾತಾಡುವಂಗ ಆಗ್ಬೇಕಾಗಿ. ಅದಕ್ಕಾಗಿ ನಮ್ಮೆಲ್ಲ ರೈತ ಬಂಧುಗಳು ತಾವೆಲ್ಲ ಒಕ್ಕಟ್ಟಾಗ್ರಿ. ನಿಮಗೇನ್ರಾದ್ರೆ ನಾವು ಬರ್ತು, ನಮಗೇನ್ರಾದ್ರೆ ಬರ್ಬೇಕೈತಿರೋ ಹೆಂಗೇನ ಬರ್ತೀರಿ ಅಂದ್ರ ಬರ್ತೀರಿ. ಯಾರ್ಯಾರು ಬರ್ತೀರಿ ಕೈ ಎತ್ರಿ. ಹೌದ ಹುಲಿಗೋಡ್ರ ಮತ್ತೆ ಗುಡ್ಡ ಹಿಂಗ ಹುಲಿಗೋಡ್ ಕಡತಿರ್ರಿ. ನಾಳಿಂತರ ಕೆಲಸ ಏನ ಯಾರ್ಯಾರು ಮನ್ಯಾಗ ಹೋಗ್ತಾರಲ್ಲ ಅವ್ರು ಮನಿ ಹೋಗಿ ಕಾಲ್ ಬಿಡ್ರಿ. ಅವ್ರು ಡಿಸೆಂಬರ್ 11ಕ್ಕೆ ಬರಬೇಕ. ನೀನು ರೈತದಿವಿ, ಅದ್ರೊಳಗೇನು ಸಂಶಯ ಇಲ್ಲ. ಊಟ ಮಾಡೋರು ಬಂದ್ರೆ ಎಲ್ಲರೂ ಬಂದು, ದುಡಿಯೋರು ಬಂದು, ಹೊಲ ಮಾಡಿದವರು ಬಂದ್ರೆ ಎಲ್ಲರೂ ಕೂಡ ಹೋಗಿ ನಾವು ಡಿಸೆಂಬರ್ 11ಕ್ಕೆ ಹೋಗುದು, ಕರೆಂಟ್ ಮಾಡಿಸ್ಕೋದು, ಹಲವಾರು